ಪ್ರಜ್ವಾಲೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾಲ್. ಪ್ರಜ್ವಲ್ ರೇವಣ್ಣಗೆ ಹುಣಸೂರು ಟಿಕೆಟ್ ಕೈತಪ್ಪಿ ಹೋಯ್ತಾ? ಪ್ರಜ್ವಲ್ ರೇವಣ್ಣ ಸ್ವಪಕ್ಷದ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದ್ದೇಕೆ? ಎಚ್ ವಿಶ್ವನಾಥ್, ಹರೀಶ್ ಗೌಡ ಪೈಕಿ ಯಾರಿಗೆ ಸಿಗುತ್ತೆ ಟಿಕೆಟ್? ಟಿವಿ9 ನಲ್ಲಿ ಹುಣಸೂರು ಟಿಕೆಟ್ ಫೈಟ್ ನ ಇನ್ಸೈಡ್ ಸ್ಟೋರಿ. ಇದುವೇ ಹೊತ್ತಿನ ವಿಶೇಷ ಪ್ರಜ್ವಾಲೆ. ಜೆಡಿಎಸ್ ಪಕ್ಷದ ಯುವ ಮುಖಂಡ ಹಾಗೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಪಕ್ಷದ ಮೇಲೆ ಅಸಮಾಧಾನ ಹೊರಹಾಕಿದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಹುಣಸೂರು ಕ್ಷೇತ್ರದಿಂದ ಸ್ಪರ್ಧಿಸೋಕೆ ನಿರ್ಧರಿಸಿದ್ದಂತ ಪ್ರಜ್ವಲ್ಗೆ ಟಿಕೆಟ್ ಕೈ ತಪ್ಪಿರೋದು ಬಹುತೇಕ ಖಾತ್ರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಮೈಸೂರಿನ ಹುಣಸೂರಿನಲ್ಲಿ ನಡೆದಂತಹ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರಿಗೆ ಪರೋಕ್ಷವಾಗಿ ಕುಟುಕಿದ್ದಾರೆ. ಅಷ್ಟಕ್ಕೂ ನಿನ್ನೆ ಪ್ರಜ್ವಲ್ ರೇವಣ್ಣ ಏನ್ ಹೇಳಿದ್ರು ಹೇಳಿದೆ ನೋಡಿ ರಿಪೋರ್ಟ್. ವಿಪರ್ಯಾಸ ನೋಡಿ, ಒಳ್ಳೆ ಮನಸ್ಸಲ್ಲಿ ಹೋದಾಗ ಮುಳುಗಳು ಜಾಸ್ತಿ ಇರುತ್ತಂತೆ. ನಾವ್ ಯಾವತ್ತೂ ಒಂದ್ ಗಾದೆ ಕೇಳ್ತಿದ್ವಿ, ದೂರದ ಬೆಟ್ಟ ನುಣ್ಣು ಅಂತ. ಆದ್ರೆ ಅಲ್ಲಿ ಹತ್ರ ಹೋದಾಗ್ಲೇ ಎಷ್ಟು ಮುಳ್ಳಿರುತ್ತೆ ಅಂತ ಗೊತ್ತಿರುತ್ತೆ. ಆ ಮುಳ್ಳುಗಳು ಯಾರು ಬೇರೆಯವರಲ್ಲ. ಎರಡು ಕಾಲು ಒಂದ್ ಕಾಲು ಎರಡು ದೋಣಿ ಮೇಲೆ ಎರಡು ಕಾಲು ಇಟ್ಬಿಟ್ಟು ಎರಡು ಪಕ್ಷದಲ್ಲೂ ನಾವು ಒಳ್ಳೆ ರೀತಿ ಚೆನ್ನಾಗಿ ಆಟ ಆಡ್ತಾ ಇದೀವಿ ಅಂತ ಆಟ ಆಡ್ತಿರ್ತಾರಲ್ಲ, ಇಲ್ಲ ಎರಡು ಕಡೆ ವ್ಯಕ್ತಿಗೂ ಸಮಾಧಾನ ಮಾಡ್ಕೊಂಡು ಬೆಟ್ಟೆ ಮೇಲೆ ಕೂಡುತ್ತಾರಲ್ಲ, ಅದೇ ಮುಳ್ಳು ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಬೇಲೂರಿಗೆ ಹೋದಾಗ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ನನಗೆ ಅವಾಗ 21 ವರ್ಷ ವಯಸ್ಸು. ಇವತ್ತು ಪ್ರಜ್ವಲ್ ರೇವಣ್ಣ ವಯಸ್ಸು ಎಷ್ಟಿರ್ಬೋದು ಅನ್ನೋದನ್ನೇ ಎಷ್ಟೊಂದು ಜನಕ್ಕೆ ಒಂದು ಪ್ರಶ್ನೆ ಆಗ್ಬೋದಿದೆ. ನನ್ನ ವಯಸ್ಸು ಬಂದ್ಬಿಟ್ಟು 26 ವರ್ಷ. ನನಗೆ 6 ವರ್ಷದ ಹಿಂದೆನೆ ನಮ್ಮ ತಂದೆ ಕೌಚದಿಂದ ಆಚೆ ಬಂದು ನಾನು ಪಕ್ಷದಲ್ಲಿ ಏನಾದ್ರು ದುಡಿಬೇಕು, ನನ್ನ ಹೆಸರು ಮಾಡಬೇಕು, ನನ್ನ ಜನರನ್ನ ನಾನು ಗುರುತಿಸ್ಬೇಕು, ನಾನು ಹೋರಾಟ ಮಾಡಬೇಕು ಅಂತ ಒಂದು ಮನೋಭಾವನೆಯಲ್ಲಿ ಆಚೆ ಬಂದೆ. ಇವತ್ತು ದೇವೇಗೌಡರು ಸಾಹೇಬರು ನೀವೆಲ್ಲರೂ ಅಭಿಮಾನಿಗಳು, ನೀವೆಲ್ಲರೂ ಅವ್ರನ್ನ ಮನೇಲಿ ಬಿಟ್ಕೊಂಡು ಪೂಜಿಸ್ತೀರ. ಆದ್ರೆ ನಾನು ಒಂದ್ ಮಾತು ಹೇಳ್ಬೇಕಾಗತ್ತೆ, ದೇವೇಗೌಡರು ಸಾಹೇಬ್ರನ್ನ ನಾನು ಹೃದಯದಲ್ಲಿ ಹಿಡ್ಕೊಂಡು ಪೂಜಿಸ್ತೀನಿ. ಯಾಕೆ ಮಾತಾಡ್ತೀನಿ ಅಂದ್ರೆ, ಇವತ್ತೇನಾದ್ರು ಪ್ರಜ್ವಲ್ ರೇವಣ್ಣ ಅಂತ ಇವತ್ತೇನಾದ್ರು ನಿಂತ್ಕೊಂಡು ಮಾತಾಡ್ತಿದ್ದಾನೆ ಅಂದ್ರೆ ಇವತ್ತು ದೇವೇಗೌಡರು ಕೊಟ್ಟಿರೋ ನನಗೆ ಆಯಸ್ಸು ಶಕ್ತಿ, ನನಗೆ ಇವತ್ತು ಅನುಭವತೆ, ಇವತ್ತು ಅವ್ರು ಕೊಟ್ಟಿರೋ ಪ್ರೀತಿ ವಿಶ್ವಾಸ, ಇವತ್ತು ಅವ್ರಿಗೆ ರಾಜಕೀಯದಲ್ಲಿ ನನಗೆ ಶಕ್ತಿ ಕೊಡದೇ ಇರ್ಬೋದು, ರಾಜಕೀಯದಲ್ಲಿ ಬಂದ್ಬಿಟ್ಟು ನನಗೆ ಎಲ್ಲರೂ ಪ್ರಜ್ವಲ್ ರೇವಣ್ಣ ಬೆಳೆಸಿ ಅಂತ ಹೇಳದೇ ಇರ್ಬೋದು. ಆದ್ರೆ ಅವರು ಪಕ್ಕದಲ್ಲಿ ನಿಂತ್ಕೊಂಡಾಗ ಆ ಅಭೆ ಇದೆಯಲ್ಲ, ಅದೇ ಸಾಕು ನನಗೆ ಹೋರಾಟ ಮಾಡೋದಕ್ಕೆ. ನನಗೆ ಬೇರೆ ಯಾರು ಬೇಕಾಗಿಲ್ಲ. ಇವತ್ತು ಹೆಮ್ಮೆಯಿಂದ ಹೇಳ್ಕೊಂತೀನಿ, ನಾನು ದೇವೇಗೌಡರ ಮೊಮ್ಮಗ. ಇವತ್ತು ಹೆಮ್ಮೆಯಿಂದ ಹೇಳ್ಕೊಂತೀನಿ, ನಾನು ಹುಣಸೂರು ತಾಲೂಕಿನಲ್ಲಿ ಆಸೆ ಪಟ್ಟಿದ್ದು ನಿಜ, ನಾನು ಹೋರಾಟ ಮಾಡಬೇಕು ಅಂತ ಬಂದಿದ್ದು ನಿಜ, ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಕ್ಕೂ ಇಷ್ಟಪಡ್ತೀನಿ. ಇವತ್ತು ನಿಮ್ಮನ್ನೆಲ್ಲರೂ ಒಮ್ಮನದಲ್ಲಿ ಎಲ್ಲರನ್ನು ಒಗ್ಗಟ್ಟಾಗಿ ತಗೊಂಡು ಒಮ್ಮನದಲ್ಲಿ ಎಲ್ಲ ಜಾತಿ ಜನಾಂಗಕ್ಕೂ ಗುರುತಿಸಿ ಅವರಿಗೆ ಸ್ಥಾನಮಾನಗಳು ಕೊಡ್ಬೇಕಾಗತ್ತೆ. ನಿಷ್ಠಾವಂತಿಕೆಯವರಿಗೆ ನಾವು ಗುರುತಿಸ್ಬೇಕಾಗತ್ತೆ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಇವತ್ತು ನಮ್ಗೊಂದು ರೋಗ ಇದೆ ನಮ್ಮ ಪಕ್ಷದಲ್ಲಿ. ನಿಷ್ಠೆ ದುಡಿದವ್ರಿಗೆ ಹಿಂದ್ಗಡೆ ಕುರ್ಚಿ ಹಾಕ್ತೀವಿ, ಸೂಟ್ಗೆ ಸೇರ್ಕೊಂಡು ಬಂದವ್ರಿಗೆ ಮುಂದ್ಗಡೆ ಕುರ್ಚಿ ಹಾಕಿರ್ತೀವಿ. ಆ ಪದ್ಧತಿ ತೆಗಿಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಪೀಳಿಗೆಗಳು, ಯುವ ಪೀಳಿಗೆಗಳು ಏನಿದಾವೆ, ಜಾತ್ಯತೀತ ಜನತಾದಳ ಯುವ ಪೀಳಿಗೆ ಏನಿದೆ ಅದು ಎದ್ದು ನಿಲ್ಬೇಕಾಗತ್ತೆ. ನಾನು ಅದಕ್ಕೆ ಸಹಕಾರ ಕೊಡ್ತೀನಿ, ಬೆನ್ನೆಂಬಲಾಗಿ ನಿಂತ್ಕೊಂತೀನಿ ಅಂತ ಹೇಳೋದು ಇಷ್ಟಪಡ್ತೀನಿ. ಇವತ್ತೊಂದು ವಿಚಾರ ನಾನು ಜ್ಞಾಪಿಸ್ಕೊಳ್ಬೇಕಾಗತ್ತೆ. ನಾನು ಬೇಲೂರಿಗೆ ಹೋದಾಗ ಎಲ್ಲ ಕಡೆನೂ ಕೈ ನುಗ್ಲೇಬೇಕು, ಕೈ ಸಿಹಿ ಅನ್ನೋದು ರಾಜಕಾರಣದಲ್ಲಿ ಇದ್ದೇ ಇರುತ್ತೆ. ಇವತ್ತು ನಾವು ನಮ್ಮ ಕೈ ಬಗ್ಗೆ ಮಾತಾಡೋಕೆ ಹೋದ್ರೆ ದೇವೇಗೌಡರ ಕೈ ಬಗ್ಗೆ ಮಾತಾಡೋದಕ್ಕೆ ಯಾರು ಬರಲ್ಲ. ದೇವೇಗೌಡರು ಸಾಹೇಬರು 50 ವರ್ಷ 55 ವರ್ಷ ರಾಜಕಾರಣ ಮಾಡಿ ಕೇವಲ ಬರೀ 9 ತಿಂಗಳು ಏನು ಪ್ರಧಾನಮಂತ್ರಿಯಾಗಿ 20 ತಿಂಗಳು ಮುಖ್ಯಮಂತ್ರಿ ಆಗಿರಿದ್ರು. ಅವರ ವಯಸ್ಸು, ಅವರ ಹೋರಾಟ, ಅವರ ಶಕ್ತಿ, ಅದಕ್ಕೆ ಅರ್ಥಪೂರ್ವಕವಾಗಿ ಅವರಿಗೆ ಅಧಿಕಾರನೇ ಸಿಗಲಿಲ್ಲ. ಆದ್ರೆ ಆ ನೋವಲ್ಲಿ ಕೂರ್ಲಿಲ್ಲ. ರೈತರ ಪರವಾಗಿ ದುಡಿಬೇಕು, ರೈತರ ಪರವಾಗಿ ನಾವು ಧ್ವನಿ ಎತ್ತಬೇಕು. ಯಾರು ಒಬ್ರು ರೈತರ ಪರವಾಗಿದ್ದಾರೆ ಅಂದ್ರೆ ಅದು ದೇವೇಗೌಡರು ಒಬ್ಬರೇ. ಇವತ್ತು ರೈತರ ಪರವಾಗಿ ಇಲ್ಲ ಅಂದ್ರೆ ರೈತರುಗಳನ್ನ ಮುಗಿಸ್ಬಿಡ್ತಾರೆ ಈ ಉದ್ಯಮಿಗಳು ಅಂದ್ಬಿಟ್ಟು ಅವರು ಜೀವನನೇ ಪರಿಹಾರಕ್ಕೆ ರೈತರ ಪರವಾಗಿಟ್ಟರು. ನಾನು ಹೇಳ್ತಾ ಇದ್ದೀನಿ,
ಇನ್ನು ಸಾಮಾನ್ಯ ಕಾರ್ಯಕರ್ತರು ಇವತ್ತು ಈ ಮಟ್ಟಕ್ಕೆ ಬರಬೇಕು ಅಂದ್ರೆ ಇನ್ನೆಷ್ಟು ವಿಷಾನ. ಇವತ್ತು ಪಾಪ ಎಲ್ಲ ಮರೆತು ಬಿಟ್ಟಿದ್ದಾರೆ ಕಷ್ಟ ಕಾಲಗಳನ್ನ. ದೂರ ಹೋಗೋದು ಬೇಡ, 4 ವರ್ಷದಿಂದ ಹೋಗೋಣ. ಒಬ್ರನ್ನ ನನ್ನ ಹೆಸರೆತ್ತಕ್ಕೆ ಹೋಗಲ್ಲ, ಒಬ್ರನ್ನ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕಾದ್ರೆ ಯಾವ ಕುಟುಂಬ ಬಂದು ಸಹಕಾರ ಮಾಡ್ತು, ಸಹಾಯ ಮಾಡ್ತು, ಅವ್ರ ಪರವಾಗಿ ನಿಂತ್ಕೊಂತು ಅನ್ನೋದನ್ನ ಒಬ್ರು ಮರ್ತೋಗಿದ್ದಾರೆ. ಇನ್ನೊಬ್ರು ಎಲ್ಲೋ ಆ ಕಡೆ ಕೂತಾಗ ಎಲ್ಲ ಮುಗಿದೋಯ್ತು, ಈಗ ಚುನಾವಣೆಗಳು ಸೋತಾಯ್ತು, ಇನ್ನೆಲ್ಲ ಮುಗಿದೋಯ್ತು ಅಂದ್ಬಿಟ್ಟು ಮೂಲೆ ಗುಂಪು ಮಾಡಿದಾಗ ನಮ್ಮ ಬೇರೆ ನಾಯಕರುಗಳು ಬಂದು ಯಾರು ಅವ್ರಿಗೆ ಪುನರ್ಜೀವ ಕೊಟ್ಟರು ರಾಜಕಾರಣದಲ್ಲಿ ಅನ್ನೋದು ಒಬ್ರು ಮರ್ತೋಗಿದ್ದಾರೆ. ಯಾವ ಕುಟುಂಬ ಅದನ್ನ ಶಕ್ತಿ ಕೊಡ್ತು, ಯಾವ ಕುಟುಂಬ ಅವ್ರಿಗೆ ಸಹಕಾರ ಕೊಡ್ತು, ಇದು ನಾನ್ ನೋಡೋದು ಬೇಡ. ಜನ ಇದ್ದಾರೆ, ದೇವರಿದ್ದಾನೆ. ಯಾಕಂದ್ರೆ ನಮ್ಮ ಕುಟುಂಬ ದೈವ ಕುಟುಂಬ, ದೇವ್ರು ನೋಡ್ತಿರ್ತಾನೆ. ಇವತ್ತು ದೇವರೇ ಅದಕ್ಕೆ ಉತ್ತರ ಕೊಡ್ತಾನೆ. ಇವತ್ತು ನಾನು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಭೆ ಕರೆದಿರೋ ಉದ್ದೇಶ ಏನು ಅಂತ ಎಲ್ಲರೂ ಕೇಳ್ಬೋದು. ಮಾಧ್ಯಮದಲ್ಲೂ ಅದು ಪ್ರಶ್ನೆ ಆಗಿರ್ಬೋದು, ಅದೊಂದು ಪ್ರಶ್ನೆ ಇದೆ ಮಾಧ್ಯಮದಲ್ಲಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಇವತ್ತು ನಾವು ದೇವೇಗೌಡರು ವಿರುದ್ಧವಾಗಿ ಒಂದು ಪ್ರಚಾರಕ್ಕಾಗಿ ನಾವು ಕರೆದ್ವಿ, ಇಲ್ಲ ನಮ್ದೇ ಆದಂತ ಒಂದು ಗುಂಪುಗಾರಿಕೆ ಮಾಡೋಕ್ಕೆ ನಾವು ಕರೆದ್ವಿ, ಇಲ್ಲ ನಾವು ಏನೋ ಒಂದು ಗೊಂದಲ ಸೃಷ್ಟಿ ಮಾಡಬೇಕು ಅನ್ನೋದಕ್ಕೆ ಏನೂ ಕರೆದಿಲ್ಲ. ಒಂದು ಕಮಿಟಿ ಮೀಟಿಂಗ್ ಮಾಡಿದಾಗ ನಾವು ದೊಡ್ಡ ಮನಸ್ಸಾಗಿ ಇವತ್ತು ಜಾತ್ಯತೀತ ಜನತಾದಳ ಪಕ್ಷ ಗೆದ್ರೆ ಹುಣಸೂರು ತಾಲೂಕಿನಲ್ಲಿ ಬರೀ ರೈತರುಗಳಿಗಲ್ಲ, ಸಾಮಾನ್ಯ ಜನರುಗಳಿಗೂ ಏನ್ ತೊಂದರೆಗಳು ಒಳಗಾಗಿದ್ದೀರಾ ಅದನ್ನೆಲ್ಲ ಆಚೆ ತರಬಹುದು ಅನ್ನೋ ಒಂದು ದೃಷ್ಟಿ ಹಿಡ್ಕೊಂಡು ಮುಂದಿನ ದಿನಗಳಲ್ಲಿ ನಾನು ದೇವೇಗೌಡರು ಹೇಳ್ದಂಗೆ ಏನಾದ್ರು ಖಂಡಿತವಾಗ್ಲೂ ಇಲ್ಲಿ ತ್ಯಾಗ ಮಾಡಬೇಕು ಅಂದ್ರೆ ಅದಕ್ಕೂ ನಾನು ತಯಾರಾಗಿರ್ತೀನಿ. ಖಂಡಿತವಾಗ್ಲೂ ದೇವೇಗೌಡರು ಏನ್ ನಿರ್ಧಾರ ತಗೊಳ್ತಾರೆ ಅದಕ್ಕೆಲ್ಲ ನಾವು ತಲೆ ಬಾಕ್ಬೇಕಾಗತ್ತೆ. ನನ್ನ ಅಭಿಮಾನಿಗಳಿಗೂ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ನಾವೆಲ್ಲ ಒಗ್ಗಟ್ಟಿನಿಂದ ಒಮ್ಮತದಿಂದ ಶಕ್ತಿಯಾಗಿ ನಿಂತ್ಕೊಂಡು ಈ ಸರಿ ಜಾತ್ಯತೀತ ಜನತಾದಳನ ಅಧಿಕಾರಕ್ಕೆ ತರಬೇಕಾಗುತ್ತೆ. ನಾವು ಕುಮಾರಣ್ಣನ ಮುಖ್ಯಮಂತ್ರಿಯಾಗಿ ನೋಡ್ಬೇಕಾಗುತ್ತೆ. ಯಾಕೆ ಈ ಮಾತು ಹೇಳಿದ್ರೆ ನೀವೆಲ್ಲ ಕೇಳ್ಬೋದು, ಏನ್ ಸರ್ ನೀವು ಸ್ವಾರ್ಥ ಬಿಟ್ಟು ಆಚೆ ಮಾತಾಡ್ತಾ ಇದ್ದೀರಾ ಅಂತ. ಎಲ್ಲರೂ ಸ್ವಾರ್ಥ ಆಗ್ಬಿಟ್ರೆ ದೇಶದಲ್ಲಿ ನಾವು ಕರ್ಣೆಗೆ ಸ್ವಾಗತ ಕೊಡಕ್ಕಾಗತ್ತೆ. ಸ್ವಾರ್ಥ ಅನ್ನೋದು ನಾವು ಬಿಡಬೇಕು. ಇವತ್ತು ನಮ್ಗೆ ಅಧಿಕಾರ ಇಲ್ಲ, 10 ವರ್ಷ ಆಯ್ತು ಅಧಿಕಾರ ಇಲ್ಲ, ಆದ್ರೆ ಲಕ್ಷಾಂತರ ಜನ ಕಾರ್ಯಕರ್ತರು ಕುಮಾರಣ್ಣ ಒಂದಲ್ಲ ಒಂದಿನ ಮುಖ್ಯಮಂತ್ರಿ ಆಗ್ತಾರೆ, ನಮ್ಮ ರೈತರ ಸಾಲ ಮನ್ನಾ ಆಗತ್ತೆ, ರೈತರುಗಳಿಗೆ ಒಂದು 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 ಯೋಜನೆಗಳು ತರ್ತಾರೆ, ರೈತರುಗಳಿಗೆ ಒಂದು ಸುವರ್ಣ ಸರ್ಕಾರ ಕೊಡ್ತಾರೆ ಅನ್ನೋದು ಒಂದು ಭಾವನೆ ಏನ್ ಇಟ್ಕೊಂಡಿದ್ದಾರೆ ನಮ್ಮ ರೈತರುಗಳು. ಅದಕ್ಕೆ ಪ್ರಜ್ವಲ್ ರೇವಣ್ಣ ಯಾವಾಗ ಕಣ್ಣೀರು ಹತ್ತಕ್ಕೆ ಬರೋದಿಲ್ಲ. ಖಂಡಿತವಾಗ್ಲೂ ಆ ದೊಡ್ಡ ಮನಸ್ಸಿಲ್ಲ. ನಾನು ಬೇಕಾದ್ರೆ ರಾಜಕೀಯ ನಿರ್ವೃತ್ತಿ ಕೊಡ್ತೀನಿ, ಆದ್ರೆ ನಾನು ರೈತರಿಗೆ ಪ್ರಾಣ ಕೊಡ್ತೀನಿ ಖಂಡಿತವಾಗ್ಲೂ. ಇವತ್ತು ಕುಮಾರಣ್ಣ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗೋದಂತೂ ಇಲ್ಲಿ ಸದಾ ಸಿದ್ಧ. ಖಂಡಿತವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಖಂಡಿತ ಹಾಗೆ ಆಗ್ತಾರೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಿನ ನಿಂತ್ಕೊಂಡು ಶಕ್ತಿ ಕೊಡಬೇಕಾಗತ್ತೆ. ನಾವು ಯಾರೂ ಆತುರವಾಗಿ ನಾವು ಆ ಪಕ್ಷಕ್ಕೆ ಹೋಗೋಣ, ಈ ಪಕ್ಷಕ್ಕೆ ಹೋಗೋಣ, ನಾವು ಪ್ರಜ್ವಲ್ ರೇವಣ್ಣವ್ರು ಟಿಕೆಟ್ ಹಾಕಲಿಲ್ಲ, ನಾವು ಅಲ್ಲೋಗೋಣ ಇಲ್ಲೋಗೋಣ ಅನ್ನೋದು ನಮ್ಮ ಮಾತುಗಳನ್ನ ಬಿಡಬೇಕಾಗುತ್ತೆ. ನಾವೆಲ್ಲರೂ ಒಗ್ಗಟ್ಟು. ಪ್ರಜ್ವಲ್ ರೇವಣ್ಣ ಯಾವತ್ತಿದ್ರು ಕೂಡ ಹುಣಸೂರು ಬರದೇ ಇದ್ರು ಕೂಡ ಹೇಳ್ತೀನಿ, ಅದು ಮುಂದಿನ ದಿನಗಳಲ್ಲಿ ಮಾತು, ಇವತ್ತಲ್ಲ. ಆದ್ರೆ ಖಂಡಿತವಾಗ್ಲೂ ಹುಣಸೂರಿಗೆ ನಾನು ಒಬ್ಬ ಅಭ್ಯರ್ಥಿ ಆಕಾಂಕ್ಷಿ. ಆದ್ರೆ ನಾನು ಬರ್ದೇ ಇರೋ ದಿನಗಳಲ್ಲೂ ಕೂಡ ನಾವು ದೇವೇಗೌಡರನ್ನ ಕೈ ಹಿಡಿಬೇಕಾಗುತ್ತೆ. ಈ ಇಡೀ ವಯಸ್ಸಲ್ಲಿ ನಾವು ಬಿಡೋದು ಬೇಡ. ನಾವು ಹೋರಾಟಕ್ಕೆ ನಾವು ಶಕ್ತಿ ಕೊಡೋಣ. ನಾವೆಲ್ಲ ಒಗ್ಗಟ್ಟಲ್ಲಿ, ನಾನು ಒಬ್ಬ ನಿಮ್ಮ ಮನೆಯಲ್ಲಿ ಕಾರ್ಯಕರ್ತನಾಗಿ, ನಿಮ್ಮ ಮನೆ ಮಗನಾಗಿ ನಾನು ದುಡಿತೀನಿ ಈ ಚುನಾವಣೆಯಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಒಗ್ಗಟ್ಟಾಗಿ ನನಗೆ ಶಕ್ತಿ ಕೊಡಬೇಕಾಗುತ್ತೆ. ನೀವೆಲ್ಲರೂ ನನ್ನ ಮೇಲೆ ಗೌರವ ಇಟ್ಟಿರೋ, ಅಭಿಮಾನ ಇಟ್ಟಿರೋ ಒಂದು ಏನು ನನ್ನ ನೋಡ್ತಾ ಇದ್ದೀನಿ ಇವತ್ತು, ನನಗೆ ಬಹಳ ಸಂತೋಷ ಆಗ್ತಿದೆ. ಆ ಅಭಿಮಾನ ಗೌರವ ಏನಾದ್ರು ಉಳಿಬೇಕು ಅಂದ್ರೆ ನಾವು ದೇವೇಗೌಡರಿಗೆ ಏನಿವತ್ತು ಅವ್ರು ನಿರ್ಧಾರ ತಗೊಂತಾರೆ ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ಬೇಕಾಗತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ನೋವನ್ನ ಹಂಚ್ಕೊಂಡಿದ್ದೀನಿ ಇವತ್ತು. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ನಾನು ಯಾರ ಬಗ್ಗೆ ತಪ್ಪತ್ವಾಗಿ ನಾನು ಮಾತಾಡಿಲ್ಲ. ನಾನು ಎಲ್ಲರನ್ನೂ ಗೌರವಿಸ್ತೀನಿ. ಇವತ್ತು ಒಂದಷ್ಟು ಜನ ಮಾತು ಹೇಳ್ಬೋದು, ಪ್ರಜ್ವಲ್ ರೇವಣ್ಣವರು ಏನಕ್ಕೆ ಅಷ್ಟೆಲ್ಲ ಹೋರಾಟ ಮಾಡಿದ್ರು, 3 ತಿಂಗಳಿಂದ 4 ತಿಂಗಳಿಂದ ಏನಕ್ಕೆ ಅಡ್ಡಡ್ಡಿ ಮೇಲೆ ಹೋದ್ರು, ಯಾಕೆ ಜಿಲ್ಲಾ ನಾಯಕರುಗಳನ್ನ ಭೇಟಿ ಮಾಡಲಿಲ್ಲ ಅಂತ. ನಾನು ಜಿಲ್ಲಾ ನಾಯಕರುಗಳಿಗೆ ಅಗೌರವ ನಡ್ಕೊಳ್ಬೇಕು, ಇಲ್ಲ ಅವಮಾನ ಮಾಡಬೇಕು ಅನ್ನೋದಕ್ಕೆ ನಾನು ಹೊರಗೆ ಅವ್ರ ಹತ್ರ ಹೋಗಿಲ್ಲ ಅಂತಲ್ಲ. ಮೊದಲನೇದಾಗಿ ನಾನು ಅಲ್ಲಿ ಹೋಗೋದಕ್ಕೆ ಮುಂಚೆ ನನಗೆ ಅರ್ಹತೆ ಇದೆಯೋ ಇಲ್ವೋ ಅಂತ ನಾನು ತಿಳ್ಕೊಳ್ಬೇಕಾಗಿತ್ತು. ನಾನು ಹಳ್ಳಿ ಜನರ ಹತ್ರ ಮಾತಾಡಿ, ಇವತ್ತು ನಾನು ರೈತರುಗಳ ಹತ್ರ ಮಾತಾಡಿ, ನನ್ನ ಸಹೋದರ ಕಿರಿಯರ ಹತ್ರ ಮಾತಾಡಿ ನಾನು ಅರ್ಹರಿದ್ದೀನಿ ಈ ಕ್ಷೇತ್ರದಲ್ಲಿ ನಿಲ್ಲೋದಿಕ್ಕೆ ಅಂತ ನಾನು ಹೋರಾಟ ಮಾಡಿದೆ. ಹಳ್ಳಿ ಮೇಲೆ ಹೋದೆ. ಆ ಹಳ್ಳಿ ಮೇಲೆ ಹೋದಾಗ ನನಗೆ ಕೊಟ್ಟಂತ ಪ್ರತಿಕ್ರಿಯೆಗಳು, ನನಗೆ ಕೊಟ್ಟಂತ ಸ್ವಾಗತ ನಾನು ಯಾವತ್ತೂ ಮರೆಯೋದಕ್ಕೆ ಹೋಗೋದಿಲ್ಲ.
ಸೊ ಇದು ಪ್ರಜ್ವಲ್ ರೇವಣ್ಣ ಅವರು ನಿನ್ನೆ ಪಕ್ಷದ ಒಂದು ಸಭೆಯಲ್ಲಿ ಹೇಳಿರುವಂತ ಮಾತು. ಸಹಜವಾಗಿ ತಮಗೆ ಹುಣಸೂರು ಟಿಕೆಟ್ ಕೈ ತಪ್ಪಿದೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದ್ದಂತೆ ಅವರು ಈ ಮಾತನ್ನ ಹೇಳಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಪಕ್ಷದ ವಿಚಾರವಾಗಿ ಸ್ವಲ್ಪ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಇಲ್ಲಿ ನಮಗೆ ತಿಳಿದು ಬರುತ್ತೆ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯಿಂದ ಅವರು ಹುಣಸೂರಿಗೆ ಬಂದಿದ್ದು ಯಾವಾಗ, ಆ ನಂತರದಲ್ಲಿ ಪಕ್ಷದಲ್ಲಿ ಯಾವ ರೀತಿ ಆಕ್ಟಿವ್ ಆಗ್ತಾ ಹೋದ್ರು, ಆ ನಂತರದಲ್ಲಿ ಅವರಿಗೆ ಈಗ ಹೇಗೆ ನಿರಾಸೆ ಮೂಡ್ತಾ ಬಂತು, ಆ ನಂತರದಲ್ಲಿ ಅವರು ನಿನ್ನೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಪಕ್ಷದಲ್ಲಿ ಯಾವ ರೀತಿಯಂತ ಬೆಳವಣಿಗೆಗಳಿಗೆ ಕಾರಣ ಆಗ್ತಾ ಇದೆ, ನಾಯಕರು ಈ ಬಗ್ಗೆ ಏನ್ ಹೇಳ್ತಾರೆ, ಇದರ ಕಂಪ್ಲೀಟ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ ಚಿಕ್ಕ ಬ್ರೇಕ್ ನಂತರ. ಪ್ರಜ್ವಲ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದೀಗ ತಾನೇ ನಾವು ನೋಡ್ತಾ ಇದ್ವಿ ಪ್ರಜ್ವಲ್ ರೇವಣ್ಣ ಅವರು ನಿನ್ನೆ ಹುಣಸೂರಿನಲ್ಲಿ ಕೊಟ್ಟಂತಹ ಒಂದಷ್ಟು ಸ್ಟೇಟ್ಮೆಂಟ್ಗಳ ವಿಚಾರವಾಗಿ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಅವರು ತಾನು ರಾಜಕೀಯಕ್ಕೆ ಎಂಟ್ರಿ ಕೊಡಬೇಕು ಅನ್ನುವಂಥ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಮೊದಲಿಗೆ ಹಾಸನದ ಕೆಲ ಕ್ಷೇತ್ರಗಳ ಮೇಲೆ ಅವರು ಕಣ್ಣಿಡ್ತಾರೆ. ಆ ನಂತರದಲ್ಲಿ ಮೈಸೂರಿನ ಹುಣಸೂರಿನ ಅವರು ಆಯ್ಕೆ ಮಾಡ್ಕೊಳ್ತಾರೆ. ಆ ಒಟ್ಟು ಬೆಳವಣಿಗೆಗಳು ಹೇಗೆ ನಡೆದು, ಆ ಒಟ್ಟು ನಡೆಗಳು ಹೇಗಿತ್ತು ಪ್ರಜ್ವಲ್ ರೇವಣ್ಣ ಅವರದ್ದು ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಇಲ್ಲಿ ನಮಗೆ ಸಿಗುತ್ತೆ. ಅದು ಯಾವ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಅಂತ ನೋಡ್ತಾ ಹೋಗೋದಾದ್ರೆ, ಹಾಸನದಲ್ಲಿ ತಾತ ಅಂದ್ರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪರವಾಗಿ ಅವರು ಪ್ರಚಾರವನ್ನು ನಡೆಸೋದಕ್ಕೆ ಆರಂಭ ಮಾಡ್ತಾರೆ. ಅದು 2014ರ ಲೋಕಸಭಾ ಚುನಾವಣೆಯಲ್ಲಿ ಸ್ವಲ್ಪ ಆಕ್ಟಿವ್ ಆಗಿ ಅವರು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪರ ಪ್ರಚಾರವನ್ನು ನಡೆಸೋದಕ್ಕೆ ಆರಂಭ ಮಾಡ್ತಾರೆ. ಸಹಜವಾಗಿ ದೇವೇಗೌಡರು ಬಹಳಷ್ಟು ವೇದಿಕೆ ಹತ್ತಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಪಕ್ಕದಲ್ಲಿ ಪ್ರಜ್ವಲ್ ರೇವಣ್ಣ ಕೂಡ ಇರ್ತಾರೆ. ಆ ನಂತರದಲ್ಲಿ ಹಾಸನ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷ ಸಂಘಟನೆಯಲ್ಲಿ ಪ್ರಜ್ವಲ್ ಸಕ್ರಿಯರಾಗ್ತಾರೆ. ಆಗ ಒಂದು ಮಾತಿತ್ತು, ದೇವೇಗೌಡರು ರಾಜಕೀಯ ನಿವೃತ್ತಿಯನ್ನ ಪಡೆದ ನಂತರ ಅಥವಾ ದೇವೇಗೌಡರು ಮುಂದೇನಾದ್ರು ಸ್ಪರ್ಧಿಸಲಿಲ್ಲ ಅಂತ ಅಂದ್ರೆ ಬಹುಶಃ ಪ್ರಜ್ವಲ್ ಅವರೇ ಲೋಕಸಭಾ ಚುನಾವಣೆಗೆ ಮುಂದಿನ ಹಂತದಲ್ಲಿ ಕಣ್ಣಿಟ್ಟಿರ್ತಾರೆ ಹಾಸನ ಕ್ಷೇತ್ರದಿಂದ ಅನ್ನುವಂತ ರೀತಿಯಲ್ಲಿ ಅವರು ಕೂಡ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇರುತ್ತೆ. ಮತ್ತೊಂದು ಕಡೆ ತಂದೆ ರೇವಣ್ಣ ಅವರ ಹೊಳೆನರಸೀಪುರ ಕ್ಷೇತ್ರದಲ್ಲೂ ಕೂಡ ಛಾಪು ಮೂಡಿಸ್ತಾರೆ ಪ್ರಜ್ವಲ್ ರೇವಣ್ಣ ಅವರು. ಸಹಜವಾಗಿ ಹಾಸನದಾದ್ಯಂತ ಓಡಾಡ್ತಾರೆ. ಹಾಸನದ ಬೇಲೂರು ಕ್ಷೇತ್ರದಲ್ಲೂ ಕೂಡ ಸಂಪೂರ್ಣವಾಗಿ ಅವರು ಸಕ್ರಿಯವಾಗ್ತಾರೆ ಪ್ರಜ್ವಲ್ ರೇವಣ್ಣ ಅವರು. ಆಗ ಒಂದು ವಿಚಾರ ಅಂತಂದ್ರೆ, ಬಹುಶಃ ವಿಧಾನ ಸಭಾ ಚುನಾವಣೆಗೆ ಅವರೇನಾದ್ರು ಸ್ಪರ್ಧಿಸೋದಾದ್ರೆ ಒಂದು ಕ್ಷೇತ್ರವನ್ನು ಅವರು ಹಾಸನದಲ್ಲಿ ಆಯ್ಕೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಅವರು ಹುಡುಕಾಡ್ತಲಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರುತ್ತೆ. ಒಂದು ಕಡೆ ತಂದೆಯ ಹೊಳೆನರಸೀಪುರ ಕ್ಷೇತ್ರ, ಮತ್ತೊಂದು ಕಡೆ ಹಾಸನದ ಬೇಲೂರು ಕ್ಷೇತ್ರದಲ್ಲೂ ಕೂಡ ಸಂಪೂರ್ಣವಾಗಿ ಸಕ್ರಿಯರಾಗ್ತಾರೆ. ಸುಮಾರು 3 ರಿಂದ 4 ವರ್ಷಗಳ ಕಾಲ ಅವರು ಹಾಸನದ ಹಲವು ಕ್ಷೇತ್ರಗಳಲ್ಲಿ ಓಡಾಡ್ತಾರೆ. ಹಾಸನದಲ್ಲಿ ಪಕ್ಷವನ್ನ ಸಂಘಟನೆ ಮಾಡುವಂತಹ ನಿಟ್ಟಿನಲ್ಲಿ ಬಹಳಷ್ಟು ಓಡಾಡ್ತಾರೆ. ಇನ್ನು ಕಳೆದ ಬಾರಿಯ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ತಾಯಿ ಭವಾನಿ ಅವರು ಅವರು ಕೂಡ ಚುನಾವಣೆಗೆ ಸ್ಪರ್ಧಿಸ್ತಾರೆ. ಜಿಲ್ಲಾ ಪಂಚಾಯತ್ ಚುನಾವಣೆಗೆ ತಾಯಿ ಭವಾನಿ ಅವರು ಸ್ಪರ್ಧಿಸ್ತಾರೆ. ಆ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಆಕ್ಟಿವ್ ಆಗಿರ್ತಾರೆ ಪ್ರಜ್ವಲ್ ರೇವಣ್ಣ ಅವರು. ತಾಯಿಯ ಪರವಾಗಿ ಪ್ರಚಾರವನ್ನ ನಡೆಸ್ತಾರೆ, ಪಕ್ಷ ಸಂಘಟನೆಯಲ್ಲಿ ತೊಡಗ್ತಾರೆ. ಹಾಗೆ ಅಭೂತಪೂರ್ವವಾದಂತಹ ಗೆಲುವನ್ನ ಕೂಡ ಆ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಅವರು ದಾಖಲಿಸ್ತಾರೆ. ಹಾಗೆ 21ನೇ ವರ್ಷಕ್ಕೆನೆ ಹಾಸನದ ಬೇಲೂರು ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಬೇರೂರ್ತಾರೆ. 4-5 ವರ್ಷ ಬೇಲೂರು ಕ್ಷೇತ್ರದಲ್ಲಿ ಸಂಘಟನೆ ಮಾಡಿ ಜನರೊಂದಿಗೆ ಉತ್ತಮವಾದಂತಹ ಒಡನಾಟವನ್ನ ಹೊಂದಿರ್ತಾರೆ. ಅದರ ಜೊತೆಗೇನೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಓಡಾಟ. ಅವರೇ ಕೂಡ ಇದೀಗ ತಾನೇ ಹೇಳ್ತಾ ಇದ್ದಂತೆ 26 ವರ್ಷ ಅವರಿಗೆ ಇನ್ನೂ ಕೂಡ, ಅಂದ್ರೆ ಅವರು 21 ವರ್ಷಕ್ಕೆನೆ ಬೇಲೂರಿನಲ್ಲಿ ಕ್ಷೇತ್ರದಾದ್ಯಂತ ರಾಜಕೀಯ ಪಯಣವನ್ನ ಶುರು ಮಾಡುವಂತಹ ಆಕಾಂಕ್ಷೆಯನ್ನ 21ನೇ ವರ್ಷಕ್ಕೆ 20ನೇ ವರ್ಷದಲ್ಲಿ ಅವರು ಹೊಂದಿರ್ತಾರೆ. ಇನ್ನು ತಂದೆ ಎಚ್.ಡಿ. ರೇವಣ್ಣ ಅವರ ಮುಂದೆ ತನ್ನ ಆಸೆಯನ್ನ ಪ್ರಜ್ವಲ್ ರೇವಣ್ಣ ಅವರು ವ್ಯಕ್ತಪಡಿಸ್ತಾರೆ. ತಾನು ಕೂಡ ರಾಜಕೀಯದಲ್ಲಿ ಸಕ್ರಿಯ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಜೊತೆಗೆ ತಾನು ಕೂಡ ಮುಂದಿನ ಹಂತದಲ್ಲಿ ಚುನಾವಣೆಗೆ ಸ್ಪರ್ಧಿಸಬೇಕು ಜೆಡಿಎಸ್ ನಿಂದ ಅನ್ನುವಂಥ ನಿಟ್ಟಿನಲ್ಲಿ ತನ್ನ ಆಸೆಯನ್ನ ಸಹಜವಾಗಿ ತಂದೆ ಬಳಿ ವ್ಯಕ್ತಪಡಿಸ್ತಾರೆ. ಆಗ ರೇವಣ್ಣ ಅವರು ಒಂದು ಸಲಹೆಯನ್ನ ನೀಡ್ತಾರೆ. ಬೇಲೂರು ಕ್ಷೇತ್ರದಿಂದ ರಾಜಕೀಯವನ್ನ ನೀನು ಆರಂಭಿಸಬೇಡ ಅನ್ನುವಂಥ ಸಲಹೆಯನ್ನ ಕೊಡ್ತಾರೆ. ಕಾರಣ ಅಂತ ಅಂದ್ರೆ, ಅವರ ಕುಟುಂಬ ಬಹುತೇಕ ಹಾಸನ ಜಿಲ್ಲೆಗೆ ಸೀಮಿತ ಆಗಿದೆ. ಜೊತೆಗೆ ಹಾಸನ ಅಂತ ಅಂದ್ರೆ ಜೆಡಿಎಸ್ ಅಂದ್ರೆ ಹಾಸನ, ಅದರಲ್ಲೂ ಕೂಡ ಹಾಸನ ಅಂತ ಅಂದ್ರೆ ದೇವೇಗೌಡರ ಕುಟುಂಬ ಅನ್ನುವಂತಹ ಮಾತು ಕೂಡ ಇದೆ. ಬಹುತೇಕ ನಮ್ಮ ಕುಟುಂಬವೇ ಹಾಸನ ಜಿಲ್ಲೆಗೆ ಸೀಮಿತವಾಗಿದ್ದು, ನೀನು ಬೇರೆ ಕಡೆ ಆಸಕ್ತಿಯನ್ನು ವಹಿಸು ಅನ್ನುವಂಥ ಒಂದು ಸಲಹೆಯನ್ನ ಕೊಡ್ತಾರೆ. ಸೊ ಬೇರೆ ಜಿಲ್ಲೆಯಲ್ಲಿ ಯಶಸ್ಸು ಕಂಡ್ರೆ ರಾಜಕೀಯದಲ್ಲಿ ನಿನ್ನ ವರ್ಚಸ್ಸು ಕೂಡ ಹೆಚ್ಚುತ್ತೆ ಅನ್ನುವಂತಹ ಸಲಹೆಯನ್ನ ಕೊಡ್ತಾರೆ. ತಂದೆ ಎಚ್.ಡಿ. ರೇವಣ್ಣ ಅವರ ಮಾತಿಗೆ ಆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಸಮ್ಮತಿಯನ್ನ ಕೂಡ ಸೂಚಿಸ್ತಾರೆ. ಹೌದು, ಬೇಲೂರು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬರ್ತಾರೆ. ಬೇಲೂರು ಕ್ಷೇತ್ರದಲ್ಲಿ ರಾಜಕೀಯ ಪಯಣವನ್ನ ಆರಂಭಿಸುವಂತ ಒಂದು ತೀರ್ಮಾನ ಏನಿರುತ್ತೆ ಅದಕ್ಕೆ ಎಳ್ಳು ನೀರು ಬಿಡಲಾಗುತ್ತೆ. ಇದೇ ಸಂದರ್ಭದಲ್ಲಿ ಹುಣಸೂರು ಕ್ಷೇತ್ರದಲ್ಲಿ ಹರೀಶ್ ಗೌಡ ಅವರು ಸಕ್ರಿಯರಾಗಿರ್ತಾರೆ. ಹರೀಶ್ ಗೌಡ ಅವರು ಜೆಡಿಎಸ್ನ ಶಾಸಕ ಜಿ.ಟಿ. ದೇವೇಗೌಡ ಅವರ ಪುತ್ರ ಹರೀಶ್ ಗೌಡ ಹುಣಸೂರು ಕ್ಷೇತ್ರದಲ್ಲಿ ಅವರು ಕೂಡ ಸಕ್ರಿಯರಾಗಿರ್ತಾರೆ. ಹಾಗೆ
ಹುಣಸೂರು ಕ್ಷೇತ್ರದಿಂದ ರಾಜಕೀಯ ಆರಂಭಿಸುವಂತೆ ಜಿಟಿ ದೇವೇಗೌಡರು ಕೂಡ ಒಂದು ಸಲಹೆಯನ್ನ ಕೊಟ್ಟಿರ್ತಾರೆ ತನ್ನ ಮಗನಿಗೆ. ಜಿಟಿ ದೇವೇಗೌಡರ ಸಲಹೆಯಂತೆ ಪಕ್ಷದ ಸಂಘಟನೆಯನ್ನ ಆರಂಭಿಸ್ತಾರೆ ಹರೀಶ್ ಗೌಡ ಅವರು. ಇಲ್ಲಿ ಹರೀಶ್ ಗೌಡ ಅವರು ಕೂಡ ಹುಣಸೂರಿಗೆ ಎಂಟ್ರಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಆಲ್ರೆಡಿ ಇವರು ಬೇಲೂರಲ್ಲಿ ಯಾವಾಗ ಸಕ್ರಿಯರಾಗಿರ್ತಾರೆ ಆಗ ಹರೀಶ್ ಗೌಡ ಅಲ್ಲಿ ಹುಣಸೂರಿನಲ್ಲಿ ಸಕ್ರಿಯರಾಗಿರ್ತಾರೆ. ಹಾಗೆ ಮತ್ತೊಂದು ವಿಚಾರ ಅಂತಂದ್ರೆ ಹರೀಶ್ ಗೌಡ ಅವರು ಸಕ್ರಿಯ ಆಗ್ತಾ ಇದ್ದಂಥದನ್ನ ಮೈಸೂರು ಭಾಗದ ಇನ್ನುಳಿದಂತಹ ನಾಯಕರಾಗಿರುವಂತಹ ಚಿಕ್ಕಮಾದು ಹಾಗೆ ಸಾರಾ ಮಹೇಶ್ ಜೊತೆಗೆ ಸಂದೇಶ್ ನಾಗರಾಜ್ ಅವರು ಅಲ್ಲಿ ಗಮನಿಸ್ತಾ ಇರ್ತಾರೆ. ಯಾಕಂತ ಅಂದ್ರೆ ಮೊನ್ನೆ ತಾನೇ ಜಿಟಿ ದೇವೇಗೌಡರು ಒಂದು ಮಾತನ್ನ ಕೂಡ ಹೇಳಿದ್ರು, ಅದು ಬಹಿರಂಗವಾಗಿ ಅವರು ಕೂಡ ಅಸಮಾಧಾನವನ್ನ ಹೊರಹಾಕಿದ್ರು. ಅದು ಚಿಕ್ಕಮಾದು ಜೊತೆಗೆ ಸಾರಾ ಮಹೇಶ್ ಅವರ ವಿರುದ್ಧವಾಗಿ ತಮ್ಮ ಆಕ್ರೋಶವನ್ನ ಹೊರಹಾಕುವ ಮುಖಾಂತರವಾಗಿ. ಅಂದ್ರೆ ಅಲ್ಲಿ ಜೆಡಿಎಸ್ ಪಕ್ಷದ ಶಾಸಕರ ನಡುವೆನೆ ಸ್ವಲ್ಪ ಮುನಿಸಿದೆ. ಹಾಗೆ ಜಿಟಿ ದೇವೇಗೌಡರು ಇನ್ನು ತನ್ನ ಮಗನನ್ನ ಹುಣಸೂರು ಕ್ಷೇತ್ರದಿಂದ ಸ್ಪರ್ಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಯಾರಿ ಆರಂಭಿಸ್ತಾ ಇರುವಂತಹ ಸಂದರ್ಭದಲ್ಲೇ ಅವರ ನಡೆಯನ್ನ ಕೂಡ ಇನ್ನುಳಿದಂತಹ ಶಾಸಕರು ಗಮನಿಸ್ತಾ ಇರ್ತಾರೆ. ಹಾಗೆ ಜಿಟಿ ದೇವೇಗೌಡರ ಮೇಲಿನ ಮುನಿಸಿನಿಂದ ಪ್ರಜ್ವಲ್ ರೇವಣ್ಣಗೆ ಹುಣಸೂರಿಗೆ ಆಹ್ವಾನವನ್ನ ಕೊಡ್ತಾರೆ. ಹೇಳಿ ಕೇಳಿ ಜಿಟಿ ದೇವೇಗೌಡರ ಜೊತೆಗೆ ಸ್ವಲ್ಪ ತಿಕ್ಕಾಟ ಇದ್ದಂತಹ ಕಾರಣದಿಂದಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಒಂದು ಹಂತದಲ್ಲಿ ಹುಣಸೂರಿಗೆ ಆಹ್ವಾನ ಮಾಡುವ ಮುಖಾಂತರವಾಗಿ ಜಿಟಿ ದೇವೇಗೌಡರ ವಿರುದ್ಧವಾಗಿ ಸ್ಪರ್ಧಿಸುವಂತ ನಿಟ್ಟಿನಲ್ಲಿ, ಅಂದ್ರೆ ಅವರ ಮಗನ ವಿರುದ್ಧವಾಗಿ ಸ್ಪರ್ಧಿಸುವಂತ ನಿಟ್ಟಿನಲ್ಲಿ ಒಂದು ಗೇಮ್ ಪ್ಲಾನ್ ನಡೆಯುತ್ತೆ. ಅದು ಚಿಕ್ಕಮಾದು, ಸಾರಾ ಮಹೇಶ್ ಜೊತೆಗೆ ಸಂದೇಶ್ ನಾಗರಾಜ್ ಇವರು ಪ್ರಜ್ವಲ್ ರೇವಣ್ಣ ಅವರಿಗೆ ನೀವು ಹುಣಸೂರಿಗೆ ಬಂದು ಸ್ಪರ್ಧಿಸಿದ್ರೆ ಉತ್ತಮ ಅನ್ನುವಂತ ಸಲಹೆಯನ್ನ ಕೊಟ್ಟು ಹುಣಸೂರಿಗೆ ಅವರನ್ನ ಆಹ್ವಾನಿಸ್ತಾರೆ. ಹುಣಸೂರಿನಲ್ಲಿ ರಾಜಕೀಯ ಚಟುವಟಿಕೆ ಆರಂಭಿಸುವುದು ಸೂಕ್ತ ಅನ್ನುವಂಥ ತೀರ್ಮಾನಕ್ಕೆ ಪ್ರಜ್ವಲ್ ಅವರು ಕೂಡ ಬರ್ತಾರೆ. ಈ ರೀತಿಯಾದಂತಹ ಒಂದು ತೀರ್ಮಾನಕ್ಕೆ ಬರೋದು ಕೂಡ ಯಾಕೆ ಅನ್ನುವಂಥದ್ದಕ್ಕೆ ಕೂಡ ಸಂಬಂಧಪಟ್ಟಂತೆ ಒಂದಷ್ಟು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಲಭ್ಯ ಆಗುತ್ತೆ. ಅದನ್ನು ನಾವು ಮುಂದೆ ನೋಡ್ತಾ ಹೋಗ್ತೀವಿ. ಯಾಕಂತ ಅಂದ್ರೆ ಹುಣಸೂರು ಕ್ಷೇತ್ರದಲ್ಲಿ ಒಕ್ಕಲಿಗ ಮತ್ತು ನಾಯಕ ಸಮುದಾಯದ ಮತದಾರರ ಸಂಖ್ಯೆ ಅಧಿಕ ಇದೆ. ಜೊತೆಗೆ ಹುಣಸೂರು ಕ್ಷೇತ್ರದ ಪಕ್ಕದ ಊರೇ ತಾಯಿ ಭವಾನಿ ರೇವಣ್ಣ ಅವರ ಹುಟ್ಟೂರು ಕೂಡ ಆಗಿರುವಂತಹ ಕಾರಣದಿಂದಾಗಿ ಸಹಜವಾಗಿ ಅವರ ಒಡನಾಟ ಕೂಡ ಇದೆ. ಹಾಗೆ ನಮ್ಮೂರ ಮಗಳು ಅನ್ನುವಂತಹ ರೀತಿಯಂತಹ ಒಂದು ಸೆಂಟಿಮೆಂಟ್ ಕೂಡ ಇರುತ್ತೆ. ಹೀಗಾಗಿ ಹುಣಸೂರು ಕ್ಷೇತ್ರದಲ್ಲಿ ತಾಯಿ ಭವಾನಿ ಅವರ ಸಂಬಂಧಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತಹ ಕಾರಣದಿಂದಾಗಿ ಹುಣಸೂರು ಸೂಕ್ತ ಅನ್ನುವಂಥ ನಿರ್ಧಾರಕ್ಕೆ ಬರ್ತಾರೆ. ಇದು ಮತ್ತೊಂದು ವಿಚಾರ. ಆದ್ರೆ ಇನ್ನೊಂದು ವಿಚಾರ ಅಂತ ಅಂದ್ರೆ ತಂದೆ ಹಾಸನ, ಅಂದ್ರೆ ಅವರು ಹೊಳೆನರಸೀಪುರದಿಂದ ಸ್ಪರ್ಧಿಸಿ ಬಹಳಷ್ಟು ವರ್ಷಗಳಿಂದ ಅಲ್ಲೇ ತಮ್ಮ ಕಾರ್ಯಕ್ಷೇತ್ರವನ್ನಾಗಿಸಿಕೊಂಡಂತವರು ಪ್ರಜ್ವಲ್ ರೇವಣ್ಣ ಅವರ ತಂದೆ ರೇವಣ್ಣ ಅವರು. ಜೊತೆಗೆ ಚಿಕ್ಕಪ್ಪ ಅಂದ್ರೆ ಕುಮಾರಸ್ವಾಮಿ ಅವರು ಬೆಂಗಳೂರು ಜೊತೆಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಅವರು ತಮ್ಮ ಪ್ರಾಬಲ್ಯವನ್ನ ಹೊಂದಿದ್ದಾರೆ. ಇನ್ನು ತಾತ ಕೂಡ ಹಾಸನದಲ್ಲಿ ಪ್ರಾಬಲ್ಯವನ್ನ ಹೊಂದಿದ್ದಾರೆ. ಹೀಗಾಗಿ ನಾನು ಮೈಸೂರು ಜಿಲ್ಲೆ ಮೇಲೆ ಪ್ರಾಬಲ್ಯವನ್ನ ಸಾಧಿಸಬಹುದು ಅನ್ನುವಂತಹ ಒಂದು ಕಾರಣ ಕೂಡ ಹುಣಸೂರಿಗೆ ಪ್ರಜ್ವಲ್ ರೇವಣ್ಣ ಅವರು ಆಗಮಿಸುವುದಕ್ಕೆ ಕಾರಣ ಆದಂತಹ ಮತ್ತೊಂದು ವಿಚಾರ. ಇದೇನು ಮುಚ್ಚಿಟ್ಟಿರುವಂತಹ ವಿಚಾರ ಅಲ್ಲ. ಹಾಗೆ ಸತತ 3 ವರ್ಷದಿಂದ ಹುಣಸೂರು ಕ್ಷೇತ್ರದಲ್ಲಿ ಸಕ್ರಿಯವಾಗಿರ್ತಾರೆ ಪ್ರಜ್ವಲ್ ರೇವಣ್ಣ. ಬಹುತೇಕ ತಂದೆ ಲೋಕಸಭಾ ಚುನಾವಣೆಗೆ ತಾತ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಗೆಲುವನ್ನು ದಾಖಲಿಸಿದ ನಂತರದಲ್ಲಿ ಬಹುತೇಕ ಅವರು ಹುಣಸೂರಿನ ಕಡೆಗೇನೆ ಮುಖ ಮಾಡ್ತಾರೆ. ಈ 3 ವರ್ಷದಲ್ಲಿ ಪ್ರಜ್ವಲ್ಗೆ ಸಾರಾ ಮಹೇಶ್, ಸಂದೇಶ್ ನಾಗರಾಜ್ ಜೊತೆಗೆ ಚಿಕ್ಕಮಾಧು ಸಪೋರ್ಟಿವ್ ಆಗಿ ಇರ್ತಾರೆ. ಬಹಳಷ್ಟು ಸಲಹೆಗಳನ್ನ ಕೊಡ್ತಾರೆ. ಪಕ್ಷವನ್ನ ಸಂಘಟಿಸುವಂತ ನಿಟ್ಟಿನಲ್ಲಿ, ಕ್ಷೇತ್ರದ ಜನರಿಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಪರಿಚಯಿಸುವಂತ ನಿಟ್ಟಿನಲ್ಲಿ ಈ ಮೂವರು ಕೂಡ ಬಹಳಷ್ಟು ಅಲ್ಲಿ ಸಪೋರ್ಟಿವ್ ಆಗಿರ್ತಾರೆ ಪ್ರಜ್ವಲ್ ರೇವಣ್ಣ ಅವರಿಗೆ. ಇನ್ನು ಪ್ರಜ್ವಲ್ ಹುಣಸೂರು ಕ್ಷೇತ್ರದಲ್ಲಿ ಹೆಚ್ಚು ಸಕ್ರಿಯ ಆಗ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದಂತೆ ಜಿಟಿ ದೇವೇಗೌಡರ ಕಣ್ಣು ಕೆಂಪಗಾಗೋದಕ್ಕೆ ಶುರುವಾಗುತ್ತೆ. ಯಾಕಂತಂದ್ರೆ ಜಿಟಿ ದೇವೇಗೌಡರು ತಮ್ಮ ಪುತ್ರನನ್ನ ಅಲ್ಲಿಂದ ಸ್ಪರ್ಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಆಲ್ರೆಡಿ ಚಟುವಟಿಕೆಗಳನ್ನು ಆರಂಭಿಸಿರ್ತಾರೆ. ಆ ಸಂದರ್ಭದಲ್ಲಿ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರ ಮುಂದೆ ಈ ವಿಚಾರವನ್ನ ಜಿಟಿ ದೇವೇಗೌಡರು ಪ್ರಸ್ತಾಪಿಸ್ತಾರೆ. ಅದೇ ಜಿಟಿ ದೇವೇಗೌಡರ ಅಸಮಾಧಾನಕ್ಕೆ ಕೂಡ ಕಾರಣ ಆಗಿದ್ದಂತಹ ವಿಚಾರ. ಅದಕ್ಕಂತಾನೆ ಮೊನ್ನೆ ತಮ್ಮ ಅಕ್ಕಪಕ್ಕದ ಕ್ಷೇತ್ರದ ಶಾಸಕರದ್ದು ಜೆಡಿಎಸ್ ಶಾಸಕರ ಸ್ವಪಕ್ಷದ ಶಾಸಕರ ವಿರುದ್ಧವೇ ಅವರು ಕಿಡಿಕಾರೋದಕ್ಕೂ ಕೂಡ ಕಾರಣ ಆಗಿತ್ತು. ಹುಣಸೂರಿನಲ್ಲಿ ನನ್ನ ಮಗ ಮತ್ತು ಪ್ರಜ್ವಲ್ ಇಬ್ರು ಕೂಡ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ನಿಮಗೂ ಕೂಡ ಗೊತ್ತಿರುವಂತಹ ವಿಚಾರನೆ. ನೀವು ನನ್ನ ಮಗ ಹರೀಶ್ ಗೌಡನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಜಿಟಿ ದೇವೇಗೌಡರು ಒಂದು ಮನವಿಯನ್ನ ಮಾಡ್ಕೊಳ್ತಾರೆ. ಹೇಳಿ ಕೇಳಿ ಓರ್ವ ಮೊಮ್ಮಗ ಮತ್ತೋರ್ವ ಪಕ್ಷದ ಹಿರಿಯ ನಾಯಕ ಈ ಸಂದರ್ಭದಲ್ಲಿ ದೇವೇಗೌಡರು ಎಚ್.ಡಿ. ದೇವೇಗೌಡರಿಗೂ ಕೂಡ ಒಂದ್ ರೀತಿ ಧರ್ಮ ಸಂಕಟಕ್ಕೆ ಈಡಾದಂತಹ ಸಂದರ್ಭ ಅದು. ಯಾಕಂತಂದ್ರೆ ಇಬ್ರು ಕೂಡ ಬಿಟ್ಕೊಡುವ ಹಾಗಿಲ್ಲ. ಮತ್ತೊಂದು ವಿಚಾರ ನಾವಿಲ್ಲಿ ನೆನಪಿಸ್ಕೊಳ್ಬಹುದಂತಾದ್ರೆ ಮೊನ್ನೆ ಮೈಸೂರಿನಲ್ಲಿ ಒಂದು ಸಭೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರನ್ನೇ ತಳ್ಳಾಟ ನೂಕಾಟ ಮಾಡಿದಂತಹ ಘಟನೆಗಳು ನಡೀತು. ಅದು ಹರೀಶ್ ಗೌಡ ಅವರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಹರೀಶ್ ಗೌಡ ಅವರ ಬೆಂಬಲಿಗರು ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಮುಂದೆ ಪಟ್ಟು ಹಿಡಿದು ಕುಮಾರಸ್ವಾಮಿ ಅವರನ್ನೇ ತಳ್ಳಾಡಿದಂತಹ ಘಟನೆಗಳು ಕೂಡ ನಡೀತು. ಅದರಿಂದ ಕುಮಾರಸ್ವಾಮಿ ಅವರು ಕೂಡ ಬಹಳ ಸಿಟ್ಟಾದಂಥದ್ದೆಲ್ಲವೂ ಕೂಡ ಕಂಡುಬಂತು. ಇದು ಯಾಕೆ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದೀವಿ ಅಂತಂದ್ರೆ ಹುಣಸೂರಿಗಾಗಿ ಟಿಕೆಟ್ ಫೈಟ್ ಎಷ್ಟರ ಮಟ್ಟಿಗಿತ್ತು ಅನ್ನುವಂಥದ್ದನ್ನ ಪ್ರಸ್ತಾಪ ಮಾಡೋದಕ್ಕೆ ಈ ಒಂದು ವಿಚಾರ ಕೂಡ ಇಲ್ಲಿ ನಾವು ನೆನಪಿಸಿಕೊಳ್ಳಬಹುದಾಗಿದೆ.
ಮತ್ತೊಂದು ಕಡೆ ಹುಣಸೂರು ಕ್ಷೇತ್ರದ ಟಿಕೆಟ್ಗೆ ಪ್ರಜ್ವಲ್ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇರ್ತಾರೆ. ಇನ್ನೊಂದು ಕಡೆ ಜಿಟಿ ದೇವೇಗೌಡರ ಮಗ ಕೂಡ ಅಲ್ಲಿ ಎಲ್ಲ ರೀತಿಯಾದಂಥ ಕಾರ್ಯಚಟುವಟಿಕೆಗಳನ್ನ ನಡೆಸ್ತಾ ಇರ್ತಾರೆ. ಇಬ್ಬರೂ ಕೂಡ ಮನವಿಯನ್ನ ಮಾಡ್ಕೊಂಡಿರ್ತಾರೆ ಸಹಜವಾಗಿ ದೇವೇಗೌಡರ ಬಳಿ. ದೇವೇಗೌಡರಿಗೂ ಕೂಡ ಇದೇನು ಮುಚ್ಚಿಟ್ಟಿದ್ದಂತಹ ವಿಚಾರ ಅಲ್ಲ. ಅವರು ಮನವಿಯನ್ನ ಇಬ್ಬರೂ ಕೂಡ ಮಾಡ್ಕೊಳ್ತಾ ಇದ್ದಂತೆ ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಳ್ತಾರೆ HD ದೇವೇಗೌಡರು. ಹಾಗೆ ಇದೇ ಸಂದರ್ಭದಲ್ಲಿ ಮತ್ತೋರ್ವ ವ್ಯಕ್ತಿ ಎಂಟ್ರಿ ಕೊಡ್ತಾರೆ, ಅವರು H ವಿಶ್ವನಾಥ್. ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷವನ್ನ ತೊರೆಯೋಕೆ H ವಿಶ್ವನಾಥ್ ತೀರ್ಮಾನಿಸಿರ್ತಾರೆ. ನಿರಂತರವಾಗಿ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇರ್ತಾರೆ. ಪಕ್ಷದಲ್ಲಿ ನನ್ನನ್ನು ನಡೆಸ್ಕೊಳ್ಳುವಂತ ರೀತಿ ಸರಿ ಇಲ್ಲ ಅನ್ನುವಂತ ರೀತಿಯಲ್ಲೂ ಕೂಡ ಅಸಮಾಧಾನವನ್ನ ಹೊರ ಹಾಕ್ತಾ ಇರ್ತಾರೆ. ಕನಿಷ್ಠವಾಗಿ ಅವರನ್ನ ಸಮಾಧಾನ ಮಾಡೋದಕ್ಕೂ ಕೂಡ ಯಾರು ಮುಂದಾಗೋದಿಲ್ಲ. ಹೀಗಾಗಿ ಬೇಸೆತ್ತು ಅವರು JDS ಸೇರುವಂತ ತೀರ್ಮಾನಕ್ಕೆ ಬರ್ತಾ ಇರ್ತಾರೆ. ಆಗ ನಿಮಗೆ ನಾವು ಹುಣಸೂರು ಕ್ಷೇತ್ರದಲ್ಲಿ ಟಿಕೆಟ್ ಅನ್ನ ಕೊಡ್ತೀವಿ, JDS ಅನ್ನ ನೀವು ಸೇರಿ ಅಂತ ಹೇಳಿ ಅವರಿಗೂ ಕೂಡ ಒಂದು ಆಹ್ವಾನ ಸಿಗುತ್ತೆ. ಆ ಮಾತುಕತೆಗಳು ಕೂಡ ಆ ಸಂದರ್ಭದಲ್ಲಿ ಆಗ್ತಾ ಇರ್ತಾರೆ. ಮಾಜಿ ಸಂಸದ H ವಿಶ್ವನಾಥ್ಗೆ JDS ಪಕ್ಷಕ್ಕೆ ಈ ಮುಖಾಂತರವಾಗಿ HD ದೇವೇಗೌಡರು ಆಹ್ವಾನಿಸ್ತಾರೆ. ಯಾಕಂತ ಅಂದ್ರೆ ಹೇಳಿ ಕೇಳಿ ಓರ್ವ ಹಿಂದುಳಿದ ವರ್ಗದ ನಾಯಕ ನಮ್ಮ ಪಕ್ಷಕ್ಕೆ ಬಂದ್ರೆ ಪಕ್ಷದ ವರ್ಚಸ್ಸು ಕೂಡ ಹೆಚ್ಚುತ್ತೆ, ಅದು ಮೈಸೂರು ಭಾಗದಲ್ಲಿ ಜೊತೆಗೆ ಹಳೆ ಮೈಸೂರಿನ ಇತರ ಭಾಗಗಳಲ್ಲೂ ಕೂಡ ಅನ್ನುವಂಥ ನಿರ್ಧಾರಕ್ಕೂ ಕೂಡ ಇಲ್ಲಿ HD ದೇವೇಗೌಡರು ಬಂದಿರ್ತಾರೆ. ದೇವೇಗೌಡರ ಬಳಿ H ವಿಶ್ವನಾಥ್ ಹುಣಸೂರು ಕ್ಷೇತ್ರದ ಟಿಕೆಟ್ ಏನು ಕೇಳಿರೋದಿಲ್ಲ. ಯಾಕಂತಂದ್ರೆ ಅದನ್ನ H ವಿಶ್ವನಾಥ್ ಅವರು ಕೂಡ ಹೇಳಿದ್ರು, ನನಗೇನು ಹುಣಸೂರಿನಿಂದ ಸ್ಪರ್ಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರೇನಲ್ಲಿ ಟಿಕೆಟ್ ಅನ್ನ ಪ್ರಸ್ತಾಪ ಕೂಡ ಮಾಡಿಲ್ಲ ಅನ್ನುವಂಥದ್ದನ್ನ ಅವರು ಕೂಡ ಹೇಳಿದ್ರು. ಆದ್ರೆ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನ ಹೊಡೆಯೋದಕ್ಕೆ HD ದೇವೇಗೌಡರೇ ಇಲ್ಲಿ ಒಂದು ಗೇಮ್ ಪ್ಲಾನ್ ಮಾಡ್ತಾರೆ. ಅದು ನಿಮಗೆ ನಾವು ಅಲ್ಲಿಂದನೇ ಟಿಕೆಟ್ ಕೊಡ್ತೀವಿ ಅನ್ನುವಂಥ ಭರವಸೆಯನ್ನ ಕೊಟ್ಟು ಆದಷ್ಟು ಬೇಗನೆ ಅವರನ್ನ ಪಕ್ಷಕ್ಕೆ ಆಹ್ವಾನ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಪಡ್ತಾರೆ. ಯಾಕಂತ ಅಂದ್ರೆ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯುವಂತಹ ಒಂದು ಗೇಮ್ ಸ್ಟ್ರಾಟಜಿ. ದೇವೇಗೌಡರು ಬಹಳಷ್ಟು ರಾಜಕೀಯ ಚಾಣಕ್ಯ, ಅದೇನು ಮುಚ್ಚಿಟ್ಟಿರುವಂಥ ವಿಚಾರ ಅಲ್ಲ ಅಥವಾ ಯಾರಿಗೂ ಗೊತ್ತಿಲ್ಲದೆ ಇರುವಂಥ ವಿಚಾರ ಅಲ್ಲ. ಅದೇ ರೀತಿಯಾದಂತಹ ಒಂದು ಗೇಮ್ ಪ್ಲಾನ್ ಅನ್ನ ಇಲ್ಲೂ ಕೂಡ ಪ್ರದರ್ಶಿಸ್ತಾರೆ. ಅದು H ವಿಶ್ವನಾಥ್ಗೆ ಏನಾದರೂ ಟಿಕೆಟ್ ಅನ್ನ ಕೊಟ್ರೆ ಮುಂದಿನ ಹಂತದಲ್ಲಿ ಹರೀಶ್ ಗೌಡ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರನ್ನು ಕೂಡ ಸಮಾಧಾನ ಮಾಡಬಹುದು, ಇಬ್ಬರನ್ನು ಕೂಡ ಸುಮ್ಮನಾಗಿಸಬಹುದು ಅನ್ನುವಂಥ ನಿರ್ಧಾರಕ್ಕೆ ದೇವೇಗೌಡರು ಬರ್ತಾರೆ. ಸೊ H ವಿಶ್ವನಾಥ್ಗೆ ಟಿಕೆಟ್ ನೀಡೋದಕ್ಕೆ ಪರೋಕ್ಷವಾಗಿ GT ದೇವೇಗೌಡರು ಕೂಡ ಸಮ್ಮತಿಯನ್ನ ಸೂಚಿಸ್ತಾರೆ. GT ದೇವೇಗೌಡರು ಯಾಕೆ ಸಮ್ಮತಿಯನ್ನ ಸೂಚಿಸ್ತಾರೆ? ತನ್ನ ಮಗ ಅಷ್ಟೆಲ್ಲ ಕಾರ್ಯಚಟುವಟಿಕೆಯಲ್ಲಿದ್ರೂ ಕೂಡ GT ದೇವೇಗೌಡರು ಯಾಕೆ ಆ ರೀತಿಯಾದಂತಹ ಒಂದು ಸಮ್ಮತಿಯನ್ನ ಕೊಡ್ತಾರೆ, ಆ ರೀತಿಯಂತ ಒಂದು ನಿರ್ಧಾರಕ್ಕೆ ಬರ್ತಾರೆ ಅಂತ ಅಂದ್ರೆ H ವಿಶ್ವನಾಥ್ ಅವರು ಏನಾದರೂ ಗೆದ್ರು ಅಥವಾ H ವಿಶ್ವನಾಥ್ ಅವರು ಏನಾದರೂ ಸೋತ್ರು ಅದು ಒಂದೇ ಅವಧಿಗೆ ಮಾತ್ರ ಅವರು ಹುಣಸೂರಿನಲ್ಲಿ ಇರ್ತಾರೆ ಅನ್ನುವಂಥದ್ದು ಇಲ್ಲಿ GT ದೇವೇಗೌಡರಿಗೂ ಕೂಡ ಗೊತ್ತಿರುತ್ತೆ. ಯಾಕಂತಂದ್ರೆ ಸಹಜವಾಗಿ ಅವರಿಗೂ ಕೂಡ ವಯಸ್ಸಾಗಿದೆ, ಕೊನೆಯ ಚುನಾವಣೆ, ಅದರಲ್ಲೂ ಕೂಡ ಅವರು ಈ ಚುನಾವಣೆಯಲ್ಲಿ ಸ್ಪರ್ಧಿಸುವಂಥದ್ದೇ ಕಾಂಗ್ರೆಸ್ಗೆ ಒಂದು ತಕ್ಕ ಮೆಸೇಜ್ ಅನ್ನ ಕೊಡುವಂತ ನಿಟ್ಟಿನಲ್ಲಿ, ಸಿದ್ದರಾಮಯ್ಯನವರಿಗೆ ಒಂದು ಮೆಸೇಜ್ ಅನ್ನ ಕೊಡುವಂತಹ ನಿಟ್ಟಿನಲ್ಲಿ, ತಾನೀಗಲೂ ಕೂಡ ಗೆಲ್ಲುವಂತಹ ಕ್ಯಾಂಡಿಡೇಟ್ ಅನ್ನುವಂಥ ನಿಟ್ಟಿನಲ್ಲಿ ಅವರು ಒಂದು ಮೆಸೇಜ್ ಅನ್ನ ಕೊಡುವಂತ ನಿಟ್ಟಿನಲ್ಲಿ ಮಾತ್ರ ಅವರು ಚುನಾವಣೆಗೆ ಸ್ಪರ್ಧಿಸುವಂತ ಇಂಗಿತದಲ್ಲಿರೋದು ಹೊರತೆ ಅವರು ಇನ್ನೂ ರಾಜಕೀಯದಲ್ಲಿ ಮುಂದುವರಿಬೇಕು ಆಕ್ಟಿವ್ ಆಗಿ ಅನ್ನುವಂಥದ್ದೇನು ಇಲ್ಲ ಅವರಲ್ಲಿ. ಹೀಗಾಗಿ ಗೆದ್ರು ಸೋತ್ರು 1 ವರ್ಷ, ಆ ನಂತರದಲ್ಲಿ ಮಗ ಹರೀಶ್ ಗೌಡ ಭವಿಷ್ಯದ ದೃಷ್ಟಿಯಿಂದ H ವಿಶ್ವನಾಥ್ ಅವರು ಸದ್ಯ ನಿಲ್ಲೋದು ಸೂಕ್ತ ಅನ್ನುವಂತಹ ಚಿಂತನೆಗೆ ಬರ್ತಾರೆ GT ದೇವೇಗೌಡರು. ಹಾಗೆ H ವಿಶ್ವನಾಥ್ ಅವರ ಬದಲಾಗಿ ನಾನು ಇನ್ನೂ ಏನಾದರೂ ತಿಕ್ಕಾಟವನ್ನ ಮುಂದುವರಿಸಿಕೊಂಡು ಹೋಗಿ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಅವರ ಜೊತೆಗೆ ಏನಾದರೂ ನಾನು ತಿಕ್ಕಾಟವನ್ನ ನನ್ನ ಮಗ ನಡೆಸಬೇಕಾದಂತಹ ಸಂದರ್ಭ ಬಂದ್ರೆ, ಒಂದು ವೇಳೆ ಪ್ರಜ್ವಲ್ಗೆ ಏನಾದರೂ ಟಿಕೆಟ್ ಅನ್ನ ನೀಡಿದ್ರೆ ಮಗನ ರಾಜಕೀಯ ಭವಿಷ್ಯಕ್ಕೆ ಮುಳ್ಳಾಗುತ್ತೆ ಅನ್ನುವಂತಹ ವಿಚಾರವನ್ನ ಅವರಿಲ್ಲಿ ಮನಗಂಡಿರ್ತಾರೆ. ಒಂದು ವೇಳೆ ಪ್ರಜ್ವಲ್ಗೆ ಏನಾದರೂ ಟಿಕೆಟ್ ನೀಡಿದ್ರೆ ಮಗನ ರಾಜಕೀಯ ಭವಿಷ್ಯಕ್ಕೆ ಮುಳ್ಳಾಗುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ H ವಿಶ್ವನಾಥ್ಗೆ ಟಿಕೆಟ್ ನೀಡೋದನ್ನ GT ದೇವೇಗೌಡರು ವಿರೋಧಿಸೋದಿಲ್ಲ. ಹಾಗೆ ಅಲ್ಲಿ ಒಂದು ವಿಚಾರ ಅಂತಂದ್ರೆ H ವಿಶ್ವನಾಥ್ ಅವರು ಚುನಾವಣೆಗೆ ಹುಣಸೂರಿನಿಂದ ಸ್ಪರ್ಧಿಸೋಕೆ ಒಂದು ಹಂತದಲ್ಲಿ ದಾರಿ ಸುಗಮವಾದರೂ ಕೂಡ ಇನ್ನು ಕೂಡ ಪ್ರಜ್ವಲ್ ರೇವಣ್ಣ ಅವರ ವಿಚಾರವಾಗಿ ಯಾವುದೇ ರೀತಿಯಂತಹ ಅವರ ನಿರ್ಧಾರ ಏನು ಅನ್ನುವಂಥದ್ದು ಬಹಳ ಸ್ಪಷ್ಟ ಆಗಿರೋದಿಲ್ಲ. ಹೀಗಾಗಿನೇ ಕಳೆದ ಮಂಗಳವಾರ ಪುತ್ರ ರೇವಣ್ಣ ಅವರ ಮನೆಗೆ ಊಟಕ್ಕೆ ಹೋಗ್ತಾರೆ HD ದೇವೇಗೌಡರು. ಅವರು ಊಟಕ್ಕೆ ಹೋಗುವಂತಹ ಸಂದರ್ಭದಲ್ಲೂ ಕೂಡ ಒಂದು ಪ್ರಮುಖವಾದಂತಹ ವಿಚಾರವನ್ನ ಪ್ರಸ್ತಾಪ ಮಾಡೋದ್ರಲ್ಲಿರ್ತಾರೆ HD ದೇವೇಗೌಡರು. ಏನು ವಿಚಾರ ಅದು ಅಂತ ಅಂದ್ರೆ, ಊಟಕ್ಕೆ ಹೋದಂತಹ ಸಂದರ್ಭದಲ್ಲಿ HD ದೇವೇಗೌಡರು ಟಿಕೆಟ್ನ ವಿಚಾರವಾಗಿ ಪ್ರಸ್ತಾಪ ಮಾಡ್ತಾರೆ. ಅದು ರೇವಣ್ಣ ಅವರ ಬಳಿ ನಿನ್ನ ಮಗನಿಗೆ ಟಿಕೆಟ್ ಕೊಡಬೇಕೋ ಬೇಡವೋ ಅನ್ನುವಂಥ ವಿಚಾರವಾಗಿ ಪ್ರಸ್ತಾಪ ಮಾಡ್ತಾರೆ. ಆಗ ಒಂದು ಮಾತನ್ನು ಅವರು ಖಡಾಖಂಡಿತವಾಗಿ ಹೇಳ್ತಾರೆ,
ಯಾವುದೇ ಕಾರಣಕ್ಕೂ ನಿನಗೆ ಟಿಕೆಟ್ ನೀಡೋದಿಲ್ಲ ಅಂಥೇಳಿ HDD ಪ್ರಸ್ತಾಪ ಮಾಡ್ತಾರೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಅನ್ನ ನಾನು ಕೊಡೋದಿಲ್ಲ, ಅಂದ್ರೆ ನಿಮಗೆ ಕೊಡೋದಿಲ್ಲ ಅಂತ ಹೇಳಿ ನೇರವಾಗಿ ಹೇಳ್ತಾರೆ. H ವಿಶ್ವನಾಥ್ಗೆ ಟಿಕೆಟ್ ನೀಡಿದ್ರೆ ಪಕ್ಷಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳಿ ಅವರಿಗೆ ಒಂದು ತಿಳಿ ಹೇಳುವಂತ ಪ್ರಯತ್ನವನ್ನ ಪಡ್ತಾರೆ. ಯಾಕಂತ ಅಂದ್ರೆ ಹಿಂದುಳಿದ ವರ್ಗದ ನಾಯಕ ಅವರು H ವಿಶ್ವನಾಥ್. ಈ ಕಾರಣಕ್ಕಾಗಿ ಅವರೇನಾದ್ರು ಪಕ್ಷಕ್ಕೆ ಬಂದ್ರೆ ಪಕ್ಷಕ್ಕೆ ಹೆಚ್ಚಿನ ಶಕ್ತಿ ಬಂದಂತಾಗುತ್ತೆ. ಹಾಗಾಗಿ ತನ್ನ ಆಸೆಯನ್ನ ಬಿಟ್ಬಿಡು ಅಂತೇಳಿ HD ದೇವೇಗೌಡರು ಪ್ರಜ್ವಲ್ ರೇವಣ್ಣ ಅವರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತೊಂದು ವಿಚಾರ ಅಂತಂದ್ರೆ ಬಹಳಷ್ಟು ಸಂದರ್ಭದ ಹಿಂದಿನಿಂದನೂ ಕೂಡ ಒಂದು ವಿಚಾರ ನೋಡಿದ್ರೆ ಒಂದು 5-6 ತಿಂಗಳ ಹಿಂದಿನಿಂದನೂ ಕೂಡ HD ದೇವೇಗೌಡರು ಜೊತೆಗೆ HD ಕುಮಾರಸ್ವಾಮಿ ಇಬ್ರು ಕೂಡ ಹೇಳ್ಕೊಂಡು ಬಂದಿದ್ದಂತಂದ್ರೆ ಈ ಬಾರಿ ಚುನಾವಣೆಗೆ ಸ್ಪರ್ಧಿಸೋದು ಕುಮಾರಸ್ವಾಮಿ ಅವರು ಜೊತೆಗೆ ರೇವಣ್ಣ ಅವರು ಮಾತ್ರ. ಅದನ್ನು ಹೊರತುಪಡಿಸಿದ್ರೆ ವಿಧಾನಸಭಾ ಚುನಾವಣೆಗೆ ನಮ್ಮ ಕುಟುಂಬದಿಂದ ಯಾರೂ ಕೂಡ ಸ್ಪರ್ಧಿಸೋದಿಲ್ಲ, ಇನ್ಕ್ಲೂಡಿಂಗ್ ಪ್ರಜ್ವಲ್ ರೇವಣ್ಣ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟಪಡಿಸಿರ್ತಾರೆ. ಕಾರಣ ಅಂತಂದ್ರೆ ಕುಟುಂಬ ರಾಜಕಾರಣ ಅನ್ನುವಂತಹ ಒಂದು ಟೀಕೆ ಏನಿದೆ ಅದರಿಂದ ಹೊರಬರುವಂತಹ ಪ್ರಯತ್ನದಲ್ಲಿರ್ತಾರೆ. ಅದಕ್ಕೆ ಪುಷ್ಟಿ ನೀಡುವಂತೆಯೇ ತನ್ನ ನಂತರದ ನಡೆಗಳನ್ನು ಕೂಡ ಇಲ್ಲಿ HD ದೇವೇಗೌಡರು ಪ್ರದರ್ಶಿಸ್ತಾರೆ. ಹಾಗೆ ಯಾವಾಗ ನಿನಗೆ ಟಿಕೆಟ್ ಕೊಡೋದಿಲ್ಲ ಅಂತ ಹೇಳ್ತಾರೋ ತಾತ HD ದೇವೇಗೌಡರ ಮಾತಿನಿಂದ ತುಂಬಾನೇ ನೊಂದುಕೊಳ್ತಾರೆ ಪ್ರಜ್ವಲ್ ರೇವಣ್ಣ. ಈ ಹಿನ್ನೆಲೆಯಲ್ಲಿ ನಿನ್ನೆ ಮೈಸೂರಿನಲ್ಲಿ ನಡೆದಂತಹ ಒಂದು ಸಮಾರಂಭದಲ್ಲಿ ಅಸಮಾಧಾನವನ್ನ ಹೊರಕ್ಕೆ ಹಾಕಿದ್ದಾರೆ ಪ್ರಜ್ವಲ್ ರೇವಣ್ಣ. ಅದು ಈಗ ಪಕ್ಷದಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣ ಆಗಿದೆ. ನಾಯಕರ ನಡುವೆ ಭಿನ್ನಾಭಿಪ್ರಾಯ ಇದೆಯಾ ಅನ್ನುವಂಥ ರೀತಿಯಾದಂಥ ಮಾತುಗಳು ಕೂಡ ಈಗ ಈ ಮಾತು ಅಥವಾ ನಿನ್ನೆ ಪ್ರಜ್ವಲ್ ರೇವಣ್ಣರು ನೀಡಿದಂಥ ಹೇಳಿಕೆ ವೇದಿಕೆಯಾಗಿದೆ. ಸೊ ಈ ರೀತಿಯಾದಂತಹ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದ್ದಂತೆ ಸಹಜವಾಗಿ JDS ಪಕ್ಷದಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಹಾಗೆ ಏನಾಗ್ತಾ ಇದೆ ಹಾಗಾದ್ರೆ ಪಕ್ಷದಲ್ಲಿ, ಅದರಲ್ಲೂ ಕೂಡ ನಿನ್ನೆ ಪ್ರಜ್ವಲ್ ರೇವಣ್ಣ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ನಂತರ ನಡೀತಾ ಇರುವಂತಹ ಬೆಳವಣಿಗೆಗಳೇನು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾವು ವಿನಯ್. ಈಗ ನಿನ್ನೆ ಪ್ರಜ್ವಲ್ ರೇವಣ್ಣ ಅವರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಅದನ್ನ ಪಕ್ಷದ ನಾಯಕರು ಯಾವ ರೀತಿಯಾಗಿ ಸ್ವೀಕರಿಸ್ತಾ ಇದ್ದಾರೆ ಅಂತೇಳಿ, ಅದರಲ್ಲೂ ಕೂಡ ಮೈಸೂರು ಭಾಗದ ನಾಯಕರು ಜೊತೆಗೆ ಹಾಸನದ ನಾಯಕರು, ಅದರಲ್ಲೂ ಪ್ರಮುಖವಾಗಿ HD ದೇವೇಗೌಡರು ಈ ಎಲ್ಲಾ ಬೆಳವಣಿಗೆಗಳಾದ ನಂತರದಲ್ಲಿ ಇದನ್ನು ಯಾವ ರೀತಿಯಾಗಿ ಗಮನಿಸ್ತಾ ಇದ್ದಾರೆ, ಓವರ್ ಆಲ್ ಪಕ್ಷದಲ್ಲಿ ಏನ್ ಬೆಳವಣಿಗೆಗಳಾಗ್ತಾ ಇದೆ ವಿನಯ್? ಮಾಲ್ತೇಶ್, ವಿಧಾನಸಭಾ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳು ಬಾಕಿ ಇದೆ. ಸೊ ಎಲ್ಲ ಮೂರು ಪಕ್ಷಗಳು ಅಂದರೆ ಕಾಂಗ್ರೆಸ್, JDS ಮತ್ತು BJP ರಾಜ್ಯದಲ್ಲಿ ತನ್ನದೇ ಆದ ತಯಾರಿಯನ್ನ ನಡೆಸ್ತಾ ಇದೆ. ಅದೇ ರೀತಿ JDS ಸಹ ಈಗಾಗಲೇ ತನ್ನ ಮೊದಲ ಪಟ್ಟಿಯನ್ನ ಸಿದ್ಧ ಮಾಡಿ ಈಗಾಗಲೇ ಬೂತ್ ಮಟ್ಟದಲ್ಲಿ ತನ್ನ ಬಲವರ್ಧನೆ ಮಾಡ್ಕೋಬೇಕು ಅಂತ ಹೇಳಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಕಳೆದ ಕೆಲವು ತಿಂಗಳಿಂದ ಹಾಕೊಂಡು ಬಂದಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಮತ್ತೆ ದೇವೇಗೌಡರು ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಅಂದ್ರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಕುಟುಂಬದಿಂದ ವಿಧಾನಸಭಾ ಚುನಾವಣೆಗೆ ಇಬ್ಬರು ಮಾತ್ರ ಸ್ಪರ್ಧೆ ಮಾಡ್ತಾರೆ. ಒಂದು HD ಕುಮಾರಸ್ವಾಮಿ ಅವರು ಮತ್ತೆ HD ರೇವಣ್ಣ ಅವರು. ಇದಕ್ಕೆ ಅವರು ಕಾರಣವನ್ನು ಕೊಡ್ತಾರೆ. ಏನಂತ ಹೇಳಿದ್ರೆ JDSಗೆ ಅಪ್ಪ ಮಕ್ಕಳ ಪಕ್ಷ ಅಂತ ಒಂದು ಹಣೆಪಟ್ಟಿ ಇದೆ. ಸೊ ಈ ಹಣೆಪಟ್ಟಿಯಿಂದ ಹೊರಗಡೆ ಬರಬೇಕಾದ್ರೆ ಅನಿವಾರ್ಯವಾಗಿ ನಾವು ನಮ್ಮ ಕುಟುಂಬದ ಸದಸ್ಯರಿಗೆ ಟಿಕೆಟ್ನ ಕೊಡಕ್ಕೆ ಆಗೋದಿಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಅವರೇ ಸಾಕಷ್ಟು ಸಂದರ್ಭದಲ್ಲಿ ಹೇಳಿರ್ತಾರೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಅಂಶ ಅಂತ ಹೇಳಿದ್ರೆ ಮಾಲ್ತೇಶ್, JDSಗೆ ಏನು ಅಪ್ಪ ಮಕ್ಕಳ ಪಕ್ಷ ಅಂತೇಳಿ ಹಣೆಪಟ್ಟಿ ಕಟ್ಟಿದ್ದು ಇದೆ ವಿಶ್ವನಾಥ್ ಏನಿವಾಗ JDSಗೆ ಬಂದಿದ್ದಾರೆ. ಮತ್ತೆ ಅವರ ಕಾರಣದಿಂದ ಹುಣಸೂರು ಟಿಕೆಟ್ ವಿಚಾರವಾಗಿ ಸಾಕಷ್ಟು ಗೊಂದಲ ಏರ್ಪಡ್ತಾ ಇದೆ. ಇದೇ ವಿಶ್ವನಾಥ್ ಮೊದಲನೇ ಬಾರಿಗೆ ದೇವೇಗೌಡರು ಮತ್ತೆ ಅವರ ಮಕ್ಕಳನ್ನ ಸೇರಿ JDSನ ಅಪ್ಪ ಮಕ್ಕಳ ಪಕ್ಷ ಅಂತ ಹೇಳ್ತಾರೆ. ಈಗ ಎದ್ದಿರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಿನ್ನೆ ಪ್ರಜ್ವಲ್ ರೇವಣ್ಣ ಅವರು ಹುಣಸೂರಿನಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಅಂದ್ರೆ ಪಕ್ಷಕ್ಕೆ ಯಾರು ನಿಷ್ಠರಾಗಿ ದುಡಿತಾರೆ ಅವ್ರಿಗೆ ಹಿಂದಿನ ಬೆಂಚ್ ಹಾಕ್ತಾರೆ, ಯಾರು ಸೂಟ್ ಕೇಸನ್ನ ಕೊಡ್ತಾರೆ ಅವ್ರಿಗೆ ಮುಂದಿನ ಸಾಲಿನಲ್ಲಿ ಕುರ್ಚಿಯನ್ನ ಹಾಕ್ತಾರೆ ಅಂತ ಹೇಳಿ. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ ಏನು ಅಂತ ಹೇಳಿದ್ರೆ, ಪ್ರಜ್ವಲ್ ಅವರು ಕಳೆದ 3 ವರ್ಷಗಳಿಂದ ಹುಣಸೂರಿನಲ್ಲಿ ವ್ಯಾಪಕವಾಗಿ ಓಡಾಡ್ತಾ ಇದ್ರು. ಅಂದ್ರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಸಹ ಆಕಾಂಕ್ಷಿಯಾಗಿದ್ರು. ಮತ್ತೆ ನಿನ್ನೆ ಸಹ ಅವರು ನೇರವಾಗಿ ಮಾತನ್ನ ಹೇಳಿದ್ರು. ಮಾತ್ರ ಅಲ್ಲ, GT ದೇವೇಗೌಡರ ಪುತ್ರ ಹರೀಶ್ ಗೌಡ ಸಹ ಇಲ್ಲಿ ಆಕಾಂಕ್ಷಿಯಾಗಿದ್ದ. ಸೊ ಇದು ದೇವೇಗೌಡರ ಒಂದು ತಲೆನೋವಿಗೆ ಕಾರಣ ಆಗಿದ್ದು. ಒಂದು ವೇಳೆ ಹುಣಸೂರಿನಲ್ಲಿ ಪ್ರಜ್ವಲ್ ರೇವಣ್ಣ ಅಂದ್ರೆ ಮೊಮ್ಮಗ ಅನ್ನೋ ಕಾರಣಕ್ಕೆ ಅವನಿಗೆ ಟಿಕೆಟ್ ಕೊಟ್ರೆ ಪಕ್ಷದಲ್ಲಿ ಬೇರೆ ರೀತಿಯ ಮಾತುಗಳು ಬರುತ್ತೆ. ಅದೇ ರೀತಿ ಒಂದು ಕಡೆ GT ದೇವೇಗೌಡರ ಪುತ್ರ ಹರೀಶ್ ಗೌಡ್ರನ್ನವ್ರಿಗೆ ಬಿಟ್ಕೊಡಕ್ಕೆ ಆಗ್ತಾರಲ್ಲ. ಆದ್ರೆ ಒಂದೇ ಕಲ್ನಲ್ಲಿ ಎರಡು ಹಕ್ಕಿ ಹೊಡೆಯೋ ರೀತಿಯಲ್ಲಿ JDSಗೆ ವಿಶ್ವನಾಥ್ ಬರ್ತಾರೆ, ಬರುವಂತ ಸಂದರ್ಭ ವಾತಾವರಣ ನಿರ್ಮಾಣ ಆಗುತ್ತೆ. ಮತ್ತೆ ಖುದ್ದು ದೇವೇಗೌಡರು ಹೇಳ್ತಾರೆ ಹುಣಸೂರಿನಲ್ಲಿ ನೀವು ಸ್ಪರ್ಧೆ ಮಾಡಬೇಕು ಅಂತ ಹೇಳಿ. ಸೊ ಹಾಗಾಗಿ ನಿನ್ನೆ ಅಲ್ಲ ಅಂದ್ರೆ ಮಂಗಳವಾರ ರಾತ್ರಿ ದೇವೇಗೌಡರು ರೇವಣ್ಣ ಅವರ
ಮನೆಗೆ ಊಟಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ಬಹಳ ಸ್ಪಷ್ಟವಾಗಿ ಪ್ರಜ್ವಲ್ ರೇವಣ್ಣನ ಕುರಿತಾಗಿ ಹೇಳ್ತಾರೆ, ಹುಣಸೂರಿನಲ್ಲಿ ನಿನಗೇನಾದರೂ ಸ್ಪರ್ಧೆ ಮಾಡಬೇಕು ಅಂತ ಇನ್ನೂ ಆಸೆ ಇದ್ರೆ ಅದನ್ನ ಕೈ ಬಿಡಬೇಕು. ಈಗಾಗಲೇ ವಿಶ್ವನಾಥ್ ಅವರಿಗೆ ಅಲ್ಲಿ ನಾವು ಟಿಕೆಟ್ ಅನ್ನ ಫಿಕ್ಸ್ ಮಾಡಿದೀವಿ ಅಂತ ಹೇಳಿ ಅಲ್ಲಿ ಅಂದ್ರೆ ದೇವೇಗೌಡರನ್ನ ಪ್ರಜ್ವಲ್ ರೇವಣ್ಣ ವಿನಂತಿ ಮಾಡ್ಕೊಳ್ತಾ ಇದ್ರೆ ಕಾರ್ಯಕರ್ತರ ಒತ್ತಡ ಇದೆ, ನೀವು ಒಂದು ಸಾರಿ ಅಲ್ಲಿ ಒಂದು ಇಂಟರ್ನಲ್ ಸರ್ವೆ ಮಾಡಿಸಿ ಅಥವಾ ಕಾರ್ಯಕರ್ತರ ಒಂದು ಅಭಿಪ್ರಾಯವನ್ನ ಕೇಳಿ ನಂತರ ತೀರ್ಮಾನಕ್ಕೆ ಬನ್ನಿ ಅಂತ ಹೇಳಿ. ಸೊ ಹಾಗಾಗಿ ದೇವೇಗೌಡರು ಒಂದು ಖಡಕ್ಕಾಗಿ ಒಂದು ಮಾತನ್ನ ಹೇಳ್ತಾರೆ, ನೀನು ಇನ್ನೂ ಚಿಕ್ಕವನಿದ್ಯಾ, ರಾಜಕೀಯದಲ್ಲಿ ಬೆಳಿಬೇಕಾಗಿರ್ತಕ್ಕಂಥ ಸಾಧ್ಯತೆ ಸಾಕಷ್ಟಿದೆ. ಸೊ ಹೀಗಾಗಿ ಈ ಚುನಾವಣೆಯಲ್ಲಿ ನಾನು ಹೇಳಿದ ಅಂತಿಮ ಆಗತ್ತೆ ಅಂತ ಹೇಳಿ ಕಡೆಯದಾಗಿ ಅಂದ್ರೆ ಪ್ರಜ್ವಲ್ ರೇವಣ್ಣ ಏನು ಆಸೆ ಇಟ್ಕೊಂಡಿರೋ ಅದಕ್ಕೆ ಒಂದು ರೀತಿ ತಣ್ಣೀರನ್ನ ಎರಚುವಂತ ಕೆಲಸವನ್ನ ದೇವೇಗೌಡರು ಮಾಡ್ತಾರೆ. ಸೊ ಇದೇ ಕಾರಣಕ್ಕೋಸ್ಕರ ಅಂದ್ರೆ ಪ್ರಜ್ವಲ್ಗೆ ಯಾವಾಗ ತನ್ನ ಟಿಕೆಟ್ ಕೈ ತಪ್ಪಿದೆ ಅನ್ನೋದು ಖಾತ್ರಿ ಆಗತ್ತೆ. ಸೊ ಹೀಗಾಗಿ ನಿನ್ನೆ ಹುಣಸೂರಿನಲ್ಲಿ ತಮ್ಮ ಮನಸ್ಸಿನಲ್ಲಿ ಇದ್ದಕ್ಕಂಥ ಆಕ್ರೋಶವನ್ನು ಅವರು ವ್ಯಕ್ತಪಡಿಸ್ತಾರೆ. ಮಾಲ್ತೇಶ್, ಧನ್ಯವಾದ ವಿನಯ್. ಹಾಗೆ ಇದು ಏನು ನಿನ್ನೆ ಪ್ರಜ್ವಲ್ ರೇವಣ್ಣ ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್, ಅದಕ್ಕೆ ಏನು ಕಾರಣ ಆಗಿರಬಹುದು, ಜೊತೆಗೆ ಆ ನಂತರದಲ್ಲಿ ಪಕ್ಷದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನುವಂಥದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಮತ್ತೊಂದು ವಿಚಾರ ಅಂತಂದ್ರೆ ಮೈಸೂರು ಭಾಗದ ಶಾಸಕರು ಹಾಗೆ ಇದಕ್ಕೆ ಏನಂತಾರೆ, ಯಾಕಂತಂದ್ರೆ GT ದೇವೇಗೌಡರು ಜೊತೆಗೆ ಇನ್ನುಳಿದಂತ ಕೆಲ ಶಾಸಕರ ನಡುವೆ ನಡೀತಾ ಇದ್ದಂತ ತಿಕ್ಕಾಟ ಏನು ಮುಚ್ಚಿಟ್ಟಿರುವಂತ ವಿಚಾರ ಅಲ್ಲ. ಈಗ ಅವರು ರಾಜಕೀಯ ದಾಳವನ್ನಾಗಿ GT ದೇವೇಗೌಡರು ವಿರುದ್ಧವಾಗಿ ಪ್ರದರ್ಶಿಸೋದಕ್ಕೆ ಏನು ಮುಂದಾಗಿದ್ರು ಅದು ಪ್ರಜ್ವಲ್ ರೇವಣ್ಣ ಅವರು ಈಗ ಅಖಾಡದಿಂದ ಹಿಂದೆ ಸರಿದಂತಾಗಿದೆ. ಈಗ ಆ ಭಾಗದಲ್ಲಿ ಹುಣಸೂರು ಸೇರಿದಂತೆ ಉಳಿದ ಮೈಸೂರಿನ ಕ್ಷೇತ್ರಗಳಲ್ಲಿ ಏನೇನು ಬೆಳವಣಿಗೆಗಳಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಪ್ರಜ್ವಾಲೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಅದು ಮೂವರು, ಅದರಲ್ಲೂ ಪ್ರಮುಖವಾಗಿ ಮೊದಲಿಗೆ ಇಬ್ಬರು ಬಹಳ ಪ್ರಬಲ ನಾಯಕರು ಕಣ್ಣಿಟ್ಟಿದ್ರು. ಆ ನಂತರದಲ್ಲಿ ಈಗ ಮೂರನೇ ವ್ಯಕ್ತಿಯ ಎಂಟ್ರಿ ಆಗಿದೆ, ಅದು ಹುಣಸೂರಿಗೆ, ಅದು H ವಿಶ್ವನಾಥ್ ಅವರು. ಇಷ್ಟೆಲ್ಲ ಬೆಳವಣಿಗೆಗಳಾದ ನಂತರದಲ್ಲಿ ಅದರಲ್ಲೂ ನಿನ್ನೆ ಪ್ರಜ್ವಲ್ ರೇವಣ್ಣ ಅವರು ಸಭೆ ನಡೆಸಿ ಕೊಟ್ಟಂತಹ ಸ್ಟೇಟ್ಮೆಂಟ್ ನಂತರದಲ್ಲಿ ಹುಣಸೂರು ಕ್ಷೇತ್ರದಲ್ಲಿ ಏನು ಬೆಳವಣಿಗೆ ಆಗ್ತಾ ಇದೆ ಈ ವಿಚಾರವಾಗಿ ಹುಣಸೂರಿನ JDS ನಾಯಕರು ಮುಖಂಡರ ಜೊತೆಗೆ ನಮ್ಮ ಪ್ರತಿನಿಧಿ ರಾಮ್ ಮಾತುಕತೆಯನ್ನ ನಡೆಸಿದ್ದಾರೆ. ಆ ಮಾತುಕತೆಯ ವಿವರ ಇಲ್ಲಿದೆ ನೋಡಿ. ಹುಣಸೂರು ವಿಧಾನಸಭಾ ಕ್ಷೇತ್ರ JDS ಪಾಲಿಗೆ ಮನೆಯೊಂದು ಮೂರು ಬಾಗಿಲು ಅನ್ನುವಂತಾಗಿದೆ. ಈ ಒಂದು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲು ಸಾಕಷ್ಟು ಮುಖಂಡರು ಪೈಪೋಟಿಗಿಳಿದಿದ್ದಾರೆ. ಒಂದು ಕಡೆ ಶಾಸಕ GT ದೇವೇಗೌಡ ಪುತ್ರ ಹರೀಶ್ ಗೌಡ ನಾನು ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಸಾಕಷ್ಟು ಓಡಾಟವನ್ನು ಮಾಡಿದ್ರು. ಇದರ ಜೊತೆಗೆ ಈಗ ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ ಸಹ ಈ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಮಹತ್ವದ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ ತೊರೆದು JDS ಸೇರಿರುವಂತಹ ಮಾಜಿ ಸಂಸದ ವಿಶ್ವನಾಥ್ ಸಹ ಇದೇ ಕ್ಷೇತ್ರದಿಂದ ಸ್ಪರ್ಧೆಗಿಳಿಯೋದು ಸಾಕಷ್ಟು ಒಂದು ಮಾತುಗಳು ಕೇಳಿ ಬಂದಿವೆ. ಹೀಗಾಗಿ ಈ ಒಂದು ಕ್ಷೇತ್ರ ಸಾಕಷ್ಟು ಗೊಂದಲಮಯವಾಗಿದೆ. ಇದರ ಜೊತೆಗೆ ನಿನ್ನೆ ಪ್ರಜ್ವಲ್ ರೇವಣ್ಣ ಒಂದು ಬಾಂಬ್ ಅನ್ನು ಸಿಡಿಸಿದ್ದಾರೆ. JDSನಲ್ಲಿ ಸೂಟ್ಕೇಸ್ ಸಂಸ್ಕೃತಿ ಇದೆ ಅನ್ನೋ ಒಂದು ಮಾತನ್ನ ಅವರೇ ಖುದ್ದಾಗಿ ಹೇಳಿದ್ದಾರೆ. ಇದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಹುಣಸೂರು ವಿಧಾನಸಭಾ ಕ್ಷೇತ್ರದ JDS ಕಾರ್ಯಕರ್ತರು ಈಗ ನಮ್ಮ ಜೊತೆಗಿದ್ದಾರೆ. ಇದ್ರ ಜೊತೆಗೆ ಈ ಒಂದು ತಾಲೂಕು ಅಧ್ಯಕ್ಷರಾದಂಥ ಮಾದೇಗೌಡರು ನಮ್ಮ ಜೊತೆಗಿದ್ದಾರೆ. ಸರ್, ಈ ಒಂದು ಹುಣಸೂರು ವಿಧಾನಸಭಾ ಕ್ಷೇತ್ರ ಏನಿದೆ, ಸಾಕಷ್ಟು JDS ಮುಖಂಡರು ಇಲ್ಲಿಂದನೇ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ರಿಗೂ ಸಹ ಇದೇ ಕ್ಷೇತ್ರ ಬೇಕು ಅಂತಿದ್ದಾರೆ. ಯಾಕೆ ಇಷ್ಟೊಂದು ಬೇಡಿಕೆ ಈ ಕ್ಷೇತ್ರಕ್ಕೆ? ನಾನು ಹುಣಸೂರು ತಾಲೂಕು JDS ಘಟಕದ ಅಧ್ಯಕ್ಷ ಮಾದೇಗೌಡ ಮಾತಾಡ್ತಾ ಇರೋದು. ಇಲ್ಲಿ ಹಿಂದೆ ಭಾಳ ಕಷ್ಟ ಇತ್ತು ಪಕ್ಷದಲ್ಲಿ. 85ರಲ್ಲಿ ಡಾಕ್ಟರ್ H.L. ತಿಮ್ಮೇಗೌಡರು ಅಂತ ಒಂದು ಬಾರಿ ಗೆದ್ದಿದ್ಬಿಟ್ರೆ ಯಾರು ಬರೋಕ್ಕಾಗಲಿಲ್ಲ. 98ರಲ್ಲಿ ಇದೇ GT ದೇವೇಗೌಡರು ಇಲ್ಲಿ ಶಾಸಕರಾಗಿ ಆಯ್ಕೆ ಆಗಿದ್ದರು. ಪುನಃ 2004ರಲ್ಲಿ GT ದೇವೇಗೌಡರು ಆಯ್ಕೆ ಆಗಿದ್ದರು, ಮಂತ್ರಿನೂ ಕೂಡ ಆಗಿದ್ದರು, ಸಹಕಾರ ಮಂಡಲದ ಅಧ್ಯಕ್ಷರು ಆಗಿದ್ದರು. ಇತ್ತೀಚೆಗೆ ಪಕ್ಷ ಭಾಳ ಬಲಿಷ್ಠವಾಗಿ ಬೆಳೆದಿದೆ. ಅದಕ್ಕೆ ಕಾರಣ GT ದೇವೇಗೌಡರು, ಲಲಿತಾ GT ದೇವೇಗೌಡರು, ಹರೀಶ್ ಗೌಡರು ಭಾಳ ಶಕ್ತಿಯನ್ನು ತುಂಬಿದ್ದಾರೆ ಕಾರ್ಯಕರ್ತರಲ್ಲಿ. ತಾಲೂಕು ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು, APMC ಇರ್ಬೋದು, ಸಹಕಾರ ಸಂಘಗಳಿರ್ಬೋದು, ಗ್ರಾಮ ಪಂಚಾಯತಿಗಳಿರ್ಬೋದು, ಎಲ್ಲ ಹಂತದಲ್ಲೂ ಶಕ್ತಿಯನ್ನು ತುಂಬಿ ಚುನಾವಣೆಯಲ್ಲಿ ನಗರಸಭೆ ಇರ್ಬೋದು, ಎಲ್ಲದಕ್ಕೂ ಕಾರಣಕರ್ತರು GT ದೇವೇಗೌಡರು ಮುಖ್ಯ ಕಾರಣಕರ್ತರು. ಈಗ ಪಕ್ಷ ಬೆಳೆದಿರೋದ್ರಿಂದ ಬೇರೆಯವರೆಲ್ಲ ಬರ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಅವರಿನ್ನೂ ಚಿಕ್ಕವರಿದ್ದಾರೆ. ನಮಗೇನೋ ನಮ್ಮ ಮುಖಾಂತರ ಏನು ಬಂದು ಹೋಗಿಲ್ಲ. ಅವರು ಅವ್ರದ್ದೇ ಆದಂಥ ಇದು ಕಡೆ ಹೋಗಿದ್ದಾರೆ, ಮಾತಾಡ್ಕೊ ಹೋಗಿದ್ದಾರೆ. ಸೂಟ್ಕೇಸ್ ಸಂಸ್ಕೃತಿ ನಮ್ಮ JDSನಲ್ಲಿ ಇಲ್ಲ, ಇದುವರೆಗೂ ಎಲ್ಲೂ ಇಲ್ಲ. ಅದನ್ನು ನಾವು ಮಾಡೂ ಇಲ್ಲ, ನಮ್ಮ ಪಕ್ಷದಲ್ಲಿ ಯಾರೂ ಮಾಡೂ ಇಲ್ಲ. ಈಗ ವಿಶ್ವನಾಥ್ ಅವರು ಬರ್ತಾ ಇದ್ದಾರೆ ಪಕ್ಷಕ್ಕೆ, ಅದು ಸ್ವಾಗತ ಮಾಡ್ತಾ ಇದೆ. ಅದು ವರಿಷ್ಠರಿಗೆ ಸೇರಿದಂಥ ವಿಷಯ. ಅದರಿಂದ ಹುಣಸೂರಿನಲ್ಲಿ JDS ಪಕ್ಷ ಭಾಳ ಬಲಿಷ್ಠವಾಗಿ ಬೆಳೆದಿದೆ. ಅದರಿಂದ ಎಲ್ಲರೂ ಆಸೆ ಪಡ್ತಾ ಇದ್ದಾರೆ. ಸೊ ಈಗ ಪ್ರಜ್ವಲ್ ರೇವಣ್ಣ ಅವರು ನಿನ್ನೆ ಒಂದು ಹೇಳಿಕೆಯನ್ನು ಕೊಡ್ತಾರೆ, ನಮ್ಮಲ್ಲಿ ಸೂಟ್ಕೇಸ್ ಸಂಸ್ಕೃತಿಯವರಿಗೆ ಮುಂದೆ ಚೇರಾಗ್ತಾರೆ, ಇಲ್ಲಿ ಪ್ರಾಮಾಣಿಕ ಕಾರ್ಯಕ್ರಮ ಹಿಂದೆ ಅಂತೇಳಿ. ಮತ್ತು ಈ ಹಿಂದೆ ಸಹ ಪ್ರಜ್ವಲ್ ರೇವಣ್ಣ ಸಾಕಷ್ಟು ಕಾರ್ಯಕ್ರಮನ ಹುಣಸೂರಲ್ಲಿ ಮಾಡಿದ್ದಾರೆ, ನಿನ್ನೆ ಕಾರ್ಯಕ್ರಮ ಸೇರಿದಂತೆ. ನಿಮ್ಮ ಗಮನಕ್ಕೆ ಏನಾರು ಬಂದಿದೆ? ಮತ್ತು ನಿನ್ನೆ ಯಾವ ಕಾರ್ಯಕ್ರಮ ನಡೆದಂಥದ್ದು? ಯಾವ ಕಾರ್ಯಕ್ರಮಕ್ಕೂ ನಮಗೆ ಗಮನ ಬಂದಿಲ್ಲ. ಸೂಟ್ಕೇಸ್ ಅವರೇನಿಲ್ಲ, ಮುಂದೆ ಕೂರಿಸೋವಂಥ ಪರಿಸ್ಥಿತಿಯೂ ಇಲ್ಲ. ಎಲ್ಲ ಕಾರ್ಯಕರ್ತರೂ ಮುಂದೆನೇ ಕೂರಿಸೋದು, ಹಿಂದೆ ಕೂರಿಸೋಂಥ ಪರಿಸ್ಥಿತಿ ಇಲ್ಲ. ಎಲ್ಲರೂ ಒಂದೇ, ನಮಗೆ ಎಲ್ಲ ಮುಖಂಡರು ಒಂದೇ, ಕಾರ್ಯಕರ್ತರು ಎಲ್ಲ ಒಂದೇ. ಆ ನಿಟ್ಟಿನಲ್ಲಿ ಇಲ್ಲ, ಹೇಳಿಲ್ಲ, ನಮಗೇನು ಹೇಳಿಲ್ಲ. ಯಾವ ಕಾರ್ಯಕ್ರಮ ನಮ್ಗೆ ಹೇಳಿಲ್ಲ. ಸರ್, ಈಗ ಹುಣಸೂರು JDSನಲ್ಲಿ ಏನಾಗ್ತಾ ಇದೆ? ಯಾಕಂದರೆ ಒಂದು ಕಡೆ ವಿಶ್ವನಾಥ್ ಅಭ್ಯರ್ಥಿ ಅಂತಾರೆ, ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಬರ್ತಾರೆ, ನಾನು ಅಭ್ಯರ್ಥಿ ಆಗಬೇಕು ಅಂತ, ಹರೀಶ್ ಗೌಡ ಅಭ್ಯರ್ಥಿ ಅಂತಾರೆ. ಕಾರ್ಯಕರ್ತರು ಇದೆಲ್ಲ ಗೊಂದಲಕ್ಕೆ ಕಾರಣ ಆಗಲ್ವಾ ಅಂತ?
ಸರ್ ಏನಾಗಿದೆ ಅಂದರೆ ಮೈಸೂರು ಜಿಲ್ಲೆಯಲ್ಲಿ ಹುಣಸೂರು ತಾಲೂಕಿನಲ್ಲಿ JDS ಪಕ್ಷಕ್ಕೆ ಅತಿ ಹೆಚ್ಚಾಗಿ ಒಂದು ಕಾಂಪಿಟೇಷನ್ ಟಿಕೆಟ್ ನನಗೆ ಬೇಕು ಯಾಕೆಂದರೆ ಹುಣಸೂರು ತಾಲೂಕು JDS ಅಷ್ಟು ಭದ್ರಕೋಟೆಯಾಗಿದೆ. ಆ ಭದ್ರಕೋಟೆ ಯಾಕಾಯಿತು ಅದನ್ನು ಮಾಡಿದವ್ರು ಯಾರೋ ಇದನ್ನು ನಾವು ತಿಳ್ಕೋಬೇಕು. ಏಕೆಂದರೆ ಈ ಕಳೆದ ಒಂದು 10 ವರ್ಷಗಳ ಕಾಲ GT ದೇವೇಗೌಡರು ಮಗ ಹರೀಶ್ ಗೌಡರು ಅವರ ಪತ್ನಿ ಲಲಿತಾ GT ದೇವೇಗೌಡರು ಪಟ್ಟಂಥ ಶ್ರಮ ಈ ಪಕ್ಷವನ್ನು ಕಟ್ಟಿದಂಥ ಒಂದು ರೀತಿ ನಮಗೆ ಗೊತ್ತು. ಈ ಸೂಟ್ ಕೇಸ್ ಅಂತಾರೆ, ನಾನೊಬ್ಬ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿದ್ದೀನಿ. ನಾನೇನು ಸೂಟ್ ಕೇಸ್ ತಗೋಗಿ ಕೊಟ್ಟಿರಲಿಲ್ಲ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದೆ. ಅದಕ್ಕೋಸ್ಕರ ನನಗೆ ಟಿಕೆಟ್ ಕೊಟ್ಟರು. ನಾನು 3,000 ಮತಗಳ ಅಂತರದ ಬಹುಮತದಲ್ಲಿ ನಾನು ಗೆದ್ದು ಬಂದಿದ್ದೀನಿ. ಪ್ರಜ್ವಲ್ ರೇವಣ್ಣವ್ರು ನೆನ್ನೆ ಬಂದರು. ಅವರು ಯಾರ ಜೊತೆ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ, ನಮ್ಮ ಪಕ್ಷದ ಅಧ್ಯಕ್ಷರಲ್ಲಿ, ಕಾರ್ಯದರ್ಶಿಗಳಲ್ಲಿ ಯಾರ ಗಮನಕ್ಕೂ ಬರ್ತಾಯಿಲ್ಲ. ಯಾರೋ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಿದ್ರು, ಅವ್ರ ಜೊತೆ ಬಂದರು, ಬರ್ತಾರೆ, ಕಾರ್ಯಕ್ರಮ ಮಾಡಿಬಿಟ್ಟು ಹೊರಟಾಯ್ತಾ ಇರ್ತಾರೆ. ಯಾಕೆಂದರೆ ಈಗ ಮೊನ್ನೆ ತಾನೇ HD ದೇವೇಗೌಡರು ಸನ್ಮಾನ್ಯ ಮಾಜಿ ಪ್ರಧಾನಿಗಳು HD ದೇವೇಗೌಡರು ಒಂದು ಕಾರ್ಯಕ್ರಮ ಮಾಡಿದೋ. ನಾವೆಲ್ಲರೂ ಎಲ್ಲ ಪಕ್ಷದ ಮುಖಂಡರು, ಚುನಾಯಿತ ಪ್ರತಿನಿಧಿಗಳು ಎಲ್ಲ ಹೇಳಿದ್ರು. ಅಲ್ಲಿ ಯಾರ ಹೆಸರು ಹೇಳಿಲ್ಲ. ಮುಂದಿನ ವಿಧಾನಸಭೆ ಚುನಾವಣೆಗೆ ಹರೀಶ್ ಗೌಡನಿಗೆ ಟಿಕೆಟ್ ಕೊಡಬೇಕಂತ ಪ್ರತಿಯೊಬ್ಬ ಕಾರ್ಯಕರ್ತನೂ ಸಹ ಅಲ್ಲಿ ಹರೀಶ್ ಗೌಡನ ಹೆಸರು ಹೇಳಿದ್ರು. ಪ್ರಜ್ವಲ್ ರೇವಣ್ಣವ್ರ ಹೆಸರು ಒಬ್ಬರು ಹೇಳಿಲ್ಲ. ಇವ್ರು ಯಾಕೆ ಈ ಥರ ಬಂದು ಪಕ್ಷದಲ್ಲಿ ಗೊಂದಲ ಮಾಡ್ತವ್ರೆ, ಇದು ಮಾಡ್ತವ್ರೆ ಅಂತ ನಮಗೆ ಅರ್ಥ ಆಯ್ತಾಯಿಲ್ಲ. ಯಾಕೆ ಸುಮ್ಮನೆ ಯಾಕೆ ಇಡೀ ತಾಲೂಕಲ್ಲಿ ಅದು ಮಾಜಿ ಪ್ರಧಾನಿಯವ್ರು ಮುಂದೆ ಹೇಳಿದ್ದಾರೆ ಹರೀಶ್ ಗೌಡನಿಗೆ ಟಿಕೆಟ್ ಬೇಕು, ಟಿಕೆಟ್ ಕೊಡಲೇಬೇಕು, ಅವ್ರು ಗೆಲ್ತಾರೆ. ಯಾಕೆಂದರೆ ಹುಣಸೂರು ತಾಲೂಕು 320 ಹಳ್ಳಿ ಇದೆ. 320 ಹಳ್ಳಿ, ಆ ಹಳ್ಳಿ ಅಷ್ಟು 320 ಹಳ್ಳಿ ಹೆಸರು ಹರೀಶ್ ಗೌಡ ಹೇಳ್ತಾರೆ. ಯಾವ್ಯಾವ ಊರು, ಆಮೇಲೆ ಆ ಊರಲ್ಲಿ ಕನಿಷ್ಠ 5 ಜನದಿಂದ 10 ಜನದ ಹೆಸರು ಹೇಳ್ತಾರೆ. ಇವ್ರಿಗೆ ಗೊತ್ತಾ ಅವ್ರ ಹೆಸರು? ಮೊನ್ನೆ ಬಂದ್ಬಿಟ್ಟು ಇವತ್ತು ನನಗೆ ಟಿಕೆಟ್ ಬೇಕು ಅಂದರೆ ಜನ ಒಪ್ತಾರಾ ಹೇಳಿ? ಮಾಜಿ ಪ್ರಧಾನಿ ಎದುರುಗಡೆ ಹೇಳಿದ್ದಾರೆ. ಆದರೆ ಪ್ರಜ್ವಲ್ ರೇವಣ್ಣ ಹೇಳ್ತಾರೆ, ನನಗೆ ಬೇಲೂರಿಗಿಂತ ಜಾಸ್ತಿ ಹುಣಸೂರಲ್ಲಿ ಋಣ ಇದೆ, ಇಲ್ಲಿ ಮನೆಗಳಲ್ಲಿ ನಾನು ಊಟ ಮಾಡಿದ್ದೀನಿ, ಆ ಋಣ ತೀರಿಸಬೇಕು ಅಂತೇಳಿ. ಈಗ ನಮ್ಮ ಹುಣಸೂರು ಅಂತ ಹೇಳಿದ್ರೆ ಅತಿಥಿ ಸತ್ಕಾರಕ್ಕೆ ಹೆಸರಾದಂಥದ್ದು. ಯಾರೇ ಬಂದರೂ ಊಟ ಹಾಕೋದನ್ನೇ ಕಳಿಸೋಂಥ ಊರಂತೂ ನಮ್ಮದಲ್ಲ. ಆದರೆ ಊಟ ತಿಂಡಿ ಎಲ್ಲ ಕೊಡ್ತೀವಿ. ಬಟ್ ಗೇದಿರೋ ಶ್ರಮಕ್ಕೆ ಪ್ರತಿಫಲ ಯಾರು ಗೇದಿರ್ತಾರೋ, ಕಷ್ಟಪಟ್ಟಿರ್ತಾರೋ ಅವ್ರಿಗೆ ಪ್ರತಿಫಲ ಸಿಗಬೇಕು. ಈಗೆಲ್ಲ ಅಡುಗೆ ಮಾಡಿ ಊಟ ಮಾಡೋ ಟೈಮ್ಗೆ ಇನ್ನೊಬ್ರು ಬಂದ್ಬಿಟ್ಟಿರ್ತೀನಿ, ನನಗೆ ಊಟ ಕೊಡು, ನಿನಗೆ ಬೇಡ ಅಂತ ಹೇಳಿದ್ರೆ ಈಗ ಪ್ರಜ್ವಲ್ ರೇವಣ್ಣವ್ರು ಮಾಡ್ತಾರೋ ಸ್ಥಿತಿ ಅದು. ಯಾಕೆ ಅಂತ ಹೇಳಿದ್ರೆ ಇವತ್ತು ಹುಣಸೂರು ತಾಲೂಕಿನಲ್ಲಿ ಏನಾದ್ರು JDS ಭದ್ರವಾಗಿ ಇವತ್ತು ನಿಂತಿದೆ ಅಂತ ಹೇಳಿದ್ರೆ ಅದು GT ದೇವೇಗೌಡರು ಮನೆಯಿಂದ. ಇವತ್ತು ಪ್ರತಿ ಒಂದು ಹಳ್ಳಿಲಿ ಒಬ್ಬ ವೃದ್ಧಾಪ್ಯ ವೇತನ ಇರ್ಬೋದು, ಸಾಗುವಳಿ ಚೀಟಿಗಳಾಗ್ಬೋದು, ಅಥವಾ ಈಗ ಈ ಒಂದು ನಮ್ಮ ಹುಣಸೂರಿನಲ್ಲಿರುವಂಥ MLA ಅವರ ಹೊಡೆತ ಏನಿದೆಯೋ, ಈ MLA ಅವರ ಹೊಡೆತನ ತಡ್ಕೊಂಡು ಇವತ್ತು JDSನ ಭದ್ರವಾಗಿ ಎಲ್ಲ ಸಂಘ ಸಂಸ್ಥೆಗಳಿರ್ಬೋದು, ಯಾವುದೇ ಒಂದು ಸ್ಥಳೀಯ ಸಂಸ್ಥೆಗಳನ್ನ ಚುನಾವಣೆಯನ್ನು ಗೆದ್ದು ಕ್ಷೇತ್ರವನ್ನು ಬಲಿಷ್ಠ ಮಾಡಿರೋದು GT ದೇವೇಗೌಡರ ಕುಟುಂಬ. GT ದೇವೇಗೌಡರು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ MLA ಆಗಿದ್ರು ಸಹ ನನ್ನ ಪರವಾಗಿ ನನ್ನ ಮಗ ಇರ್ತಾನೆ ಅಂತ ಹೇಳ್ಬಿಟ್ಟಿದ್ದಾನೆ. ಇಲ್ಲಿ ಬಂದಂಥ ಕಷ್ಟ ಸುಖ ಏನು ಕೇಳ್ಕೊಂಡು ಬರ್ತಾರೋ ಅವ್ರಿಗೆ ಸ್ಪಂದಿಸೋಂಥ ಕೆಲಸ ಮಾಡಿರೋದು ಹರೀಶ್ ಗೌಡ. ಇವತ್ತು ನಮಗೆಲ್ಲ ಬೇಕಾಗಿರೋದು GT ದೇವೇಗೌಡರ ಮನೆಯವರು. ಈಗ ಪ್ರಜ್ವಲ್ ಅವ್ರು ಬರಲಿ, ಪಕ್ಷದ ಹೈಕಮಾಂಡ್ನ ಮನೆಯವರವರು ಬರಲಿ, ಅವ್ರಿಗೆ ನಮಸ್ಕಾರ ಮಾಡ್ತೀವಿ, ವಿಶ್ವಾಸಕ್ಕೆ ತಗೋತೀವಿ, ಊಟ ಹಾಕ್ತೀವಿ. ಆದರೆ ಅವ್ರಿಗೆ ಓಟ್ ಹಾಕಿ ಗೆಲ್ಸೋ ಅಂಥ ಮನಸ್ಥಿತಿ ಅಂತೂ ನಮ್ಮಲ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಹುಣಸೂರಿನಲ್ಲಿ ಇವತ್ತು ಕಟ್ಟಿ ಬೆಳೆಸಿರೋದು GT ದೇವೇಗೌಡರು. ಈ ಒಂದು MLA ಅವರು ನಮ್ಮ ಹುಣಸೂರಿನ ಶಾಸಕರೇನಿದ್ದಾರೋ ಇವತ್ತು ಪ್ರತಿಯೊಂದು JDS ಕಾರ್ಯಕರ್ತರಿಗೂ ಕೊಡುವಂಥ ಏನು ಕಿರುಕುಳ ಇದೆಯೋ ಆ ಕಿರುಕುಳಗಳನ್ನೆಲ್ಲ ತಪ್ಪಿಸಿ ನಾನಿರ್ತೀನಿ ನಿಮ್ಮ ಜೊತೆಗೆ ಅಂತ ಕಾರ್ಯಕರ್ತರು ಗಟ್ಟಿಯಾಗಿ ನಿಂತಿರೋಂಥವ್ರು ಹರೀಶ್ ಗೌಡರು, GT ದೇವೇಗೌಡರು ಮನೆಯವರು. ಪ್ರತಿ ಮಧ್ಯರಾತ್ರಿನಲ್ಲಿ ಫೋನ್ ಮಾಡಿದ್ರು ಸಹ ಆ ಒಂದು ಕರೆನ ಸ್ವೀಕರಿಸಿ ಮಾತಾಡಿ ಅವರ ಸಮಸ್ಯೆಗೆ ಸ್ಪಂದಿಸೋಂಥ ಗುಣ ಇರೋರು. ಪ್ರತಿಯೊಂದು ಹಳ್ಳಿನಲ್ಲೂ ಆ ಹೆಸರಿಡಿದು ಮಾತಾಡಿಸುವಂಥ ಒಂದು ಬೆಳವಣಿಗೆಯನ್ನು ಬೆಳೆಸ್ಕೊಂಡಿರೋಂಥ ಮನೆಯವರು ಇವತ್ತು ನಮ್ಮ ನಾಯಕರಾಗಬೇಕು ಅಂತ ನಾವು ಇಚ್ಛೆ ಪಡ್ತೀವಿ. ನಾವು ಸರ್ ಈಗ ಒಂದು ಕಡೆ GT ದೇವೇಗೌಡರ ಮಗ ಅಭ್ಯರ್ಥಿ ಆಗಬೇಕು ಅಂತೇಳಿ ಸಾಕಷ್ಟು ಜನ ಹೇಳ್ತಾರೆ. ಆದರೆ ಈಗಾಗಲೇ GT ದೇವೇಗೌಡರು ಹೇಳಿದರೆ ಹೈಕಮಾಂಡ್ ಯಾರಿಗೆ ಹೇಳ್ತಾರೆ ಅವ್ರಿಗೆ ನಾವು ಬೆಂಬಲವನ್ನು ಕೊಡ್ತೇವೆ ಅಂತೇಳಿ. ಈಗ ಮಾಜಿ ಸಂಸದ ವಿಶ್ವನಾಥ್ ಅವರು JDSಗೆ ಬಂದಿದ್ದಾರೆ. ಸೊ ಅವರು ಅಭ್ಯರ್ಥಿ ಆಗ್ತಾರೆ ಅಂತೇಳಿ ಎಲ್ಲ ಕಡೆ ಮಾತುಕತೆ ನಡೀತಾ ಇದೆ. ಒಂದು ವೇಳೆ ವಿಶ್ವನಾಥ್ ಅವರು ಅಭ್ಯರ್ಥಿ ಆದರೆ ಹೇಗಿರುತ್ತೆ ಕಾರ್ಯಕರ್ತರ ಮನಸ್ಥಿತಿ? ನಮ್ಮಲ್ಲಿ ಸರ್ವೋಚ್ಚ ನಾಯಕರು ಅಂದರೆ HD ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರು, ಕುಮಾರಣ್ಣವರು ನಮ್ಮ ರಾಜ್ಯ ಅಧ್ಯಕ್ಷರು. ಎಷ್ಟೇ ಇಲ್ಲಿ ಭದ್ರಕೋಟೆ ಇದ್ದಾಗ ಆಕಾಂಕ್ಷಿಗಳಾಗಂಥದ್ದು ಸಹಜ. ಎಲ್ಲರೂ ಪಕ್ಷ ಕಟ್ಟಿದವರು, ಪಕ್ಷ ಸಂಘಟನೆ ಮಾಡಿದವರು. ನಾನೊಬ್ಬ ಮಾಜಿ ಕಾಂಗ್ರೆಸ್ ಅಧ್ಯಕ್ಷ ಹಿಂದೆ. ನಾನು ಕೂಡ GT ದೇವೇಗೌಡರು ಏನು ಕೆಲಸ ಕಾರ್ಯ ಮಾಡಿದ್ರು, ಕಾವೇರಿ ನೀರು ತಂದರು, KVTS ಅಂತಂದರು, ಹಲವಾರು ಅಭಿವೃದ್ಧಿ ಕೆಲಸನ ಅವ್ರು ಮಾಡೋದನ್ನು ಮೆಚ್ಚುಗೆ ಪಟ್ಟು ನಾನು 2012ರಲ್ಲಿ ಪಾರ್ಟಿಗೆ ಸೇರಿದ್ದೆ JDS ಪಕ್ಷಕ್ಕೆ. ಆದರೆ ಅವತ್ತಿಂದು ಕೂಡ ಭಾಳ ಅವರು ಈ ತಾಲೂಕಿನ ಅಭಿವೃದ್ಧಿ ಮಾಡೋಕ್ಕೆ ಮತ್ತು ಈ ತಾಲೂಕಿನಲ್ಲಿ ಪಕ್ಷ ಭದ್ರವಾಗಿ ಕಟ್ಟೋಕ್ಕೆ ಎಲ್ಲ ಕಾರಣಕರ್ತರಾಗಿದ್ದರು. ಮತ್ತು ಈಗಲೂ ಕೂಡ ಮೊನ್ನೆ ನಮ್ಮ ಸರ್ವೋಚ್ಚ ನಾಯಕರಾದ ದೇವೇಗೌಡರು ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ,
ಏನು ಅವರು ಹೇಳವ್ರೆ ಅದೇ ಅಂತಿಮ. ಈ ವಿಶ್ವನಾಥ್ ಅವರು ಬಂದರು ಸ್ವಾಗತ, ಹರೀಶ್ ಕೊಟ್ಟರು ಸ್ವಾಗತ. ನಮಗೆ ಪ್ರಜ್ವಲ್ ರೇವಣ್ಣ ಅವರಂತೂ ಇಲ್ಲಿ ಯಾವ ಕೆಲಸನೂ ಮಾಡಿಲ್ಲ. ಬಂದವರೇ ಊಟ ಉಂಡವರೇ ಹೋಗವ್ರೆ ಅಷ್ಟೇ. ಅದು ಯಾರ್ಯಾರ ಮನೇಲಿ ಬಂದವ್ರೆ ಅಂತಲ್ಲ JDS ಕಾರ್ಯಕರ್ತರಿಗೆ ಗೊತ್ತಿಲ್ಲ, ಅವ್ರು ಯಾರ ಮನೆಗೆ ಹೋಗವ್ರೆ ಯಾರ ಮನೆಗೆ ಹೋಗವ್ರೆ ಅಂತ ನಮಗೆ ಗೊತ್ತೇ ಇಲ್ಲ. ಪಕ್ಷದ ಅಧ್ಯಕ್ಷರಿಗೂ ಗೊತ್ತಿಲ್ಲ, ಮುಖಂಡರಿಗೆ ಗೊತ್ತಿಲ್ಲ. ನಾವು ಎದ್ದು ಬಿದ್ದು ಪಕ್ಷ ಸಂಘಟನೆ ಮಾಡೋರು, ನಾವು ಬೀದಿಯಲ್ಲಿ ನಿಂತಿರೋರ ಜೊತೆಲಿ ನಿಂತಿರ್ತಾರೆ, ಹೋಯ್ತಾರೆ, ಹೇಳಿಕೆ ಕೊಡ್ತಾರೆ. ಸೂಟ್ ಕೇಸು ಇಲ್ಲ, ಸೂಟ್ ಕೇಸು ಅವ್ರ ಜೊತೆಲೇ ಇರಬೇಕು. ಅದು ನಮಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು. ಈಗ ಪ್ರಜ್ವಲ್ ರೇವಣ್ಣ ಅವರು ಹೇಳಿರುವಂಥದ್ದು ಪ್ರಾಮಾಣಿಕರಿಗೆ ನಿಷ್ಠರಿಗೆ ಪಕ್ಷದಲ್ಲಿ ಸ್ಥಾನ ಸಿಗ್ತಾ ಇಲ್ಲ, ಬೇರೆ ಎಲ್ರಿಗೂ ಕೊಡ್ತಾ ಇದ್ದಾರೆ ಅಂತೇಳಿ ತಮ್ಮ ಒಂದು ಆಕ್ರೋಶವನ್ನು ಹೇಳಿದ್ದಾರೆ. ಇದು ಕಾರ್ಯಕರ್ತರ ಮನದಾಳದ ಮಾತು ಸಹ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಏನು ಹೇಳ್ತೀರಿ? ಅವ್ರು ಹೇಳಿರ್ತಕ್ಕಂಥದ್ದು ಶುದ್ಧ ಸುಳ್ಳು. ಪ್ರಾಮಾಣಿಕ ಕಾರ್ಯಕರ್ತರುಗಳಿಗೆ ನಮ್ಮ ಪಕ್ಷದಲ್ಲಿ ಬೆಳೆಯುವಂಥ ಅವಕಾಶಗಳು ಮತ್ತು ಅವ್ರಿಗೆ ಅಧಿಕಾರ ಕೊಡುವಂಥ ಅವಕಾಶಗಳು ಜಾಸ್ತಿ ಇದೆ. ಯಾಕೆಂದರೆ ನಾನು ಒಬ್ಬ ಪರಿಶಿಷ್ಟ ಜಾತಿ ಎಡಗೈ ಸಮಾಜದ ಒಬ್ಬ ಯುವಕ ಆಗಿದ್ದಂಥವನ್ನ ಇವತ್ತು 2 ಬಾರಿ ಇದು ಅದರಲ್ಲೂ ನಾನು ಶಾಸಕರು ವಾಸ ಮಾಡ್ತಕ್ಕಂಥ ವಾರ್ಡ್ನಲ್ಲಿ ಅದರಲ್ಲೂ 100ಕ್ಕೆ 100 ಪರಿಶಿಷ್ಟ ಜಾತಿಯವರು ವಾಸ ಮಾಡ್ತಕ್ಕಂಥ ವಾರ್ಡ್ನಲ್ಲಿ ನಾನು 2 ಬಾರಿ JDSಗೆ ಒಕ್ಕಲಿಗರಿಲ್ಲ ಅಥವಾ ನಾಯಕ ಕಮ್ಯುನಿಟಿ ಇಲ್ಲ, 100ಕ್ಕೆ 100 ಅಲ್ಲಿ MLA ಮನೆಯದು 40 ಓಟಿದೆ. ಮತ್ತು ಇನ್ನಿರ್ತಕ್ಕಂಥದ್ದು ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥದ್ದು SC ಓಟು. ಆ SC ವಾರ್ಡಲ್ಲಿ ನಾನು MLA ವಿರುದ್ಧವಾಗಿ 2 ಬಾರಿ ನಾನು ಆ ಕ್ಷೇತ್ರದಲ್ಲಿ ಗೆದ್ದಿದ್ದೀನಿ ಅಂತಂದರೆ, ನನಗೆ ಗೆಲ್ಲಿಸವ್ರೆ ಅಂತಂದರೆ ಈ ಪಕ್ಷದ ಮುಖಂಡರುಗಳು ಮತ್ತು ನಮ್ಮ ನಾಯಕರಾದಂಥ GT ದೇವೇಗೌಡರು ಮತ್ತು ಚಿಕ್ಕಮಾದವರು ಈ ತಾಲೂಕಿನಲ್ಲಿ ಎಲ್ಲರೂ ಕೂಡ ಸಾಮಾಜಿಕ ನ್ಯಾಯನ ನೀಡ್ತಿದ್ದಾರೆ. ಪಕ್ಷಕ್ಕಾಗಿ ದುಡ್ದಂಥವ್ರಿಗೆ ನ್ಯಾಯ ಕೊಡ್ತಿದ್ದಾರೆ. ಅದು ಅವ್ರು ಹೇಳಿರ್ತಕ್ಕಂಥದ್ದು ಶುದ್ಧ ಸುಳ್ಳು. ಇಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರು ಮಾಡ್ತಿರ್ತಕ್ಕಂಥದ್ದು ಏನು ಅಂತಂದರೆ, ಈಗ ಏನು ಹೇಳಿದ್ರಿ ಪ್ರಾಮಾಣಿಕ ಕಾರ್ಯಕರ್ತರಿಗೆ ಅನ್ಯಾಯ ಆಗ್ತಿದೆ ಅಂತ, ಅವರು ಪ್ರಾಮಾಣಿಕ ಕಾರ್ಯಕರ್ತರುಗಳ ಜೊತೆ ಸುತ್ತುತ್ತೇ ಇಲ್ಲ. ನಮ್ಮ ಪಕ್ಷದ ಅಧ್ಯಕ್ಷರ ಗಮನಕ್ಕೆ ತಂದಿಲ್ಲ. ಹುಣಸೂರು ಬರಬೇಕಾದ್ರೆ HD ದೇವೇಗೌಡರೇ ಆಗಲಿ ಕುಮಾರಸ್ವಾಮಿ ಅವರೇ ಆಗಲಿ ಬರಬೇಕಾದ್ರೆ ಮೊದಲು ಪಾರ್ಟಿ ಅಧ್ಯಕ್ಷರಿಗೆ ತಿಳಿಸ್ಬಿಟ್ಟು ಬರ್ತಾರೆ. ಇವರು ಪಾರ್ಟಿ ಅಧ್ಯಕ್ಷರಿಗೆ ಇದುವರೆಗೂ ತಿಳಿಸಿಲ್ಲ, ಯಾರಿಗೂ ತಿಳಿಸಿಲ್ಲ. ಇದೇ ವಿಚಾರವಾಗಿ ನಾನು ಅವ್ರನ್ನ ಕೇಳಿದೆ. ಒಬ್ಬರು ಮನೆಗೆ ಬಂದಿರೋ, ಒಬ್ಬರು ಮನೇಲಿ ಆಕಸ್ಮಿಕವಾಗಿ ಮೀಟ್ ಆದಾಗ, ಸ್ವಾಮಿ ನೀವು ಯಾರ ನೇತೃತ್ವದಲ್ಲಿ ಬಂದಿದ್ದೀರಿ, ಯಾವ ಉದ್ದೇಶಕ್ಕೆ ಬಂದಿದ್ದೀರಿ ಅಂತ ಕೇಳಿದೆ. ನನ್ನ ಪ್ರಶ್ನೆ ಮಾಡೋದು ನೀನು ಯಾರು ಅಂತಂದಾಗ, ನಾನೊಬ್ಬ ಈ ಪಕ್ಷದ ಒಬ್ಬ ಮುಖಂಡ ಇದ್ದೀನಿ, ನಾನೊಬ್ಬ ನಗರಸಭಾ ಸದಸ್ಯ ಇದ್ದೀನಿ, ನನಗೆ ಜವಾಬ್ದಾರಿ ಇದೆ, ಪಕ್ಷ ಕಟ್ಟುವಂಥ ಕೆಲಸ ನಾನು ಮಾಡಬೇಕಾಗಿದೆ. ಅದರ ದೃಷ್ಟಿಯಿಂದ ನೀವು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಕ್ಕಂಥವ್ರ ಜೊತೆ ನೀವು ಸಾಮೀಲಾಗಿದ್ದೀರಿ. ಅವ್ರ ಜೊತೆ ಬಂದು ಇಲ್ಲಿ ಈ ಥರ ಓಡಾಡೋದು ಅದು ಸಮಂಜಸ ಅಲ್ಲ. ನೀವೇನಿದ್ರು ಪಕ್ಷದ ಅಧ್ಯಕ್ಷರ ಗಮನಕ್ಕೆ ತಂದು ಬನ್ನಿ, ನೀವು ಎಲ್ಲೇ ಬಂದರೆ ನಾವು ವೆಲ್ಕಮ್ ಮಾಡ್ತೀವಿ ಅಂತಂದು. ನಾನು ಹೈಕಮಾಂಡು ನನ್ನನ್ನು ಪ್ರಶ್ನೆ ಮಾಡೋದು ನಿಮ್ಗೆ ಯಾರಿಗೂ ಅಧಿಕಾರ ಇಲ್ಲ ಅಂತ ಹೇಳಿದ್ರು. ಈ ಮಾತನ್ನೆಲ್ಲ ಅವ್ರು ಬಿಡಬೇಕು, ಅದು ಉದ್ದಾಟತನ ಬಿಡಬೇಕು. ಯಾಕೆ ಅಂತಂದರೆ ಈ ರಾಷ್ಟ್ರದ ಒಬ್ಬ ಮಾಜಿ ಪ್ರಧಾನಿ ಆದರೂ ಕನ್ನಡಿಗ, ಅಂಥವರ ಮೊಮ್ಮಗನಾಗಿ ಇವತ್ತು ಆ ಥರದ ಒಂದು ಪಕ್ಷಕ್ಕೆ ಡ್ಯಾಮೇಜ್ ಆಗೋಂಥ ರೀತಿಯಲ್ಲಿ ಸ್ಟೇಟ್ಮೆಂಟ್ಗಳು ಕೊಡೋದು, HD ದೇವೇಗೌಡರು ವಿರುದ್ಧವಾಗಿ ಮಾತಾಡೋದು, ಕುಮಾರಸ್ವಾಮಿ ಅವರು ವಿರುದ್ಧವಾಗಿ ಮಾತಾಡೋದು ಅವರು ಶೋಭೆ ಥರ ಅಂಥದ್ದಲ್ಲ. ಅವ್ರು ಏನಿದ್ರೂ ಕೂಡ ಪಕ್ಷದ ಏನು ಸಾಮಾನ್ಯ ಕಾರ್ಯಕರ್ತನ ಕೆಲಸ ಮಾಡಿದ್ರೆ ಅವರು ಹುಣಸೂರಿಗೆ ಬರ್ಬೋದು. ಅದನ್ನು ಬಿಟ್ಟು ಅವರು ಇಲ್ಲೇನಾದ್ರೂ ಕೂಡ ಬಂದು ಬೇರೆ ರೀತಿಯ ಒಂದು ಕಿತಾಪತಿ ಮಾಡೋದಿರ್ಬೋದು. ಅದ್ರ ಜೊತೆಗೆ ಇನ್ನೊಂದು ಸರ್ ಹೇಳ್ಬೇಕಂದ್ರೆ, ನಿನ್ನೆ ನಡೆದಂಥ ಒಂದು ಕಾರ್ಯಕ್ರಮ ಏನಿದೆ ಅದು JDS ಕಾರ್ಯಕ್ರಮ ಅಲ್ಲ. JDSನ ಯಾವುದೇ ಕಾರ್ಯಕರ್ತರು ಹೋಗಿಲ್ಲ, ಯಾವುದೇ ಒಬ್ಬ ಅಧ್ಯಕ್ಷನಿಗೆ ಆಗಲಿ ಒಬ್ಬ ಯಾರಿಗೂ ಕೂಡ ಗಮನಕ್ಕೆ ತಂದಿಲ್ಲ. ಹೋಗಿದ್ದಂಥ ಒಬ್ಬರು ನಗರಸಭಾ ಸದಸ್ಯರು, ಅವರು ಪಕ್ಷೇತರ ಅವ್ರು ಕಾಂಗ್ರೆಸ್ನವರು, ಕಾಂಗ್ರೆಸ್ ಇದ್ದಂಥ ಒಬ್ಬರು ನಗರಸಭಾ ಸದಸ್ಯರು ಅಲ್ಲಿಗೆ ಹೋಗೋರೆ. ಅವರು ಏನು ಈಗ ನಗರಸಭೆ ಚುನಾವಣೆ ನಡೀತು, ಆ ನಗರಸಭೆ ಚುನಾವಣೆ ಆದಾಗ ನಮ್ಮ ಪಕ್ಷಕ್ಕೆ ಅವರು ಬಂದಂಥವ್ರು, ಅವರೊಬ್ಬರು ಬಿಟ್ಟರೆ ಇನ್ಯಾರೂ ಕೂಡ ಹೋಗಿಲ್ಲ. ಸರ್, ಈಗ ಇವ್ರು ಹೇಳ್ತಾ ಇರುವಂಥ ಪ್ರಕಾರ ಪಕ್ಷಕ್ಕೆ ಸಾಕಷ್ಟು ಹಾನಿ ಆಗ್ತಾ ಇದೆ ಅವರು ಬರ್ತಾರಿಂದ. ಈ ಬಗ್ಗೆ ನೀವು ಹೈಕಮಾಂಡ್ ಗಮನಕ್ಕೆ ತಂದಿದ್ದೀರಾ? ಈ ರೀತಿಯಾಗಿ ಪ್ರಜ್ವಲ್ ರೇವಣ್ಣ ಅವರು ಬಂದು ಗೊಂದಲವನ್ನು ಸೃಷ್ಟಿಸ್ತಾ ಇದ್ದಾರೆ ಅಂತೇಳಿ? ಇಲ್ಲ, ಇಲ್ಲಿ ಪಕ್ಷಕ್ಕೆ ಕಷ್ಟಪಟ್ಟಿರೋದು ಯಾರು ಅಂತ ಹೇಳಿದ್ರೆ ನಮ್ಮ GT ದೇವೇಗೌಡರು, ಚಿಕ್ಕಮಾದವರು. ಅವರಾದಮೇಲೆ ನಾನು ಒಂದು 25 ವರ್ಷದಿಂದ ಪಕ್ಷದಲ್ಲಿದ್ದೀನಿ. ಯಾವ ಪಕ್ಷಕ್ಕೂ ನಾನು ಹೋಗಿಲ್ಲ. ನನಗೆ 3 ಸತಿ ಗೆಲ್ಸವ್ರೆ. ನಗರಸಭೆ ಅಧ್ಯಕ್ಷ ಆಗಿದೆ, ಉಪಾಧ್ಯಕ್ಷ ಆದೆ. ನಮ್ಮ GT ದೇವೇಗೌಡರು 10 ವರ್ಷದಿಂದ ಸೋತಾದ್ಮೇಲೆ 5 ವರ್ಷದಲ್ಲಿ ಹರೀಶ್ ಗೌಡರು ಬಂದು ತಾಲೂಕ್ ಪಂಚಾಯತಿ ಸೀಟ್ಗಳು ಗೆಲ್ಲಿಸಿದ್ರು. ನಮ್ಮ ಪಕ್ಷಕ್ಕೆ MLA ಇಲ್ಲ, ಶಾಸಕರಿಲ್ಲ, 13 ಸೀಟ್ ಗೆಲ್ಲಿಸಿದ್ರು. ಜಿಲ್ಲಾ ಪಂಚಾಯತಿಲಿ ಗೆಲ್ಲಿಸಿದ್ರು. ಆಮೇಲೆ ಇದು ನಮ್ಮ PAD ಬ್ಯಾಂಕು ಪೂರ್ತಿ 9 ಸೀಟ್ ಗೆಲ್ಲಿಸಿದ್ರು ಅವರು, ನಮ್ಮ ಹರೀಶ್ ಗೌಡರು GT ದೇವೇಗೌಡರು ಸಮ್ಮುಖದಲ್ಲಿ. ಅವರು ಈಗ ಅದ್ಬಿಟ್ರೆ ನಮ್ಮ ಚಿಕ್ಕಮಾದು GT ದೇವೇಗೌಡರು ಎಲ್ಲ ಸೇರಿ ಆದಿಚುಂಚನಗಿರಿಲಿ ಒಂದು ಫಂಕ್ಷನ್ ಮಡಗ್ಬಿಟ್ಟು 1,500 2,000 ಜನ ಸೇರಿದ್ರಲ್ಲಿ. ಸೇರಿಬಿಟ್ಟು ನಿಮ್ಗೆ ಯಾರಿಗೆ ಬೇಕು ಕೇಳಿ ಅಂತ ಹೇಳಿದ್ದಕ್ಕೆ ಆ ಟೈಮ್ನಲ್ಲಿ ನಾವೆಲ್ಲ ನಮ್ಮ ಚಿಕ್ಕಮಾದು GT ದೇವೇಗೌಡರು ಎಲ್ಲ ಕುಂತಿದ್ರು. ಅವ್ರ ಸಮ್ಮುಖದಲ್ಲಿ ಇಡೀ ಜಾತಿಯವರೆಲ್ಲ ಭಾಷಣ ಮಾಡಿದ್ರಲ್ಲಿ. ಯಾರಿಗೆ ಕೇಳಿದ್ರು ಅಂತ ಹೇಳಿದ್ರೆ 2,000 1,500 ಜನ ಹರೀಶ್ ಗೌಡರಿಗೆ CT ಹೊಡೆದು ಅವ್ರಿಗೆ ಟಿಕೆಟ್ ಕೊಟ್ಟರೆ ಗೆಲ್ತಾರೆ ಅಂತ ಇದು ಮಾಡಿದ್ರು. ಆ ಟೈಮ್ನಲ್ಲಿ
ನಮ್ಮ ಫಸಲ್ ರೇವಣ್ಣ ಅವರು ಅಲ್ಲೇ ಕರ್ಕೊಂಡು ಬಂದು ದೇವೇಗೌಡರ ಹತ್ರ ಕೇಳಬೇಕಿತ್ತು, ನನಗೆ ಟಿಕೆಟ್ ಕೊಡಿ ಅಂತ ಜನಗಳಿಗೆ ಕರ್ಕೊಂಡು ಬಂದು ಇವ್ರಿಗೆ ಟಿಕೆಟ್ ಕೊಡಿ ಅಂತ ಕೇಳ್ಬೋದಿತ್ತು. ಇವ್ರದ್ದು ನಮ್ಮ ಫಸಲ್ ರೇವಣ್ಣ ಅವ್ರದ್ದು ಬೋಗಸ್ಸು. ಅವ್ರದ್ದು ಇಲ್ಲಿ ಒಂದು 3 ತಿಂಗಳು 2 ತಿಂಗಳಾಯಿತು ಬಂದು ಎಲ್ಲೆಲ್ಲಿ ಕೋಳಿ ಮಾಂಸ ಬಿರಿಯಾನಿ ತಿನ್ಕೊಂಡು ತಿರುಗ್ತಾಯಿದ್ರು. ಯಾರು ಲೀಡರ್ ನಮ್ಮ ಹುಣಸೂರಿನಲ್ಲಿ ಇಲ್ಲಿ 60,000 ಜನಸಂಖ್ಯೆ ಇದೆ. ಆ ಜನಸಂಖ್ಯೆಯಲ್ಲಿ ಯಾರು ಮನೆಗೆ ಹೋಗಿಲ್ಲ, 1-2 ಮನೆ ಹೋಗ್ಬಿಟ್ಟು ಅವ್ರದ್ದು ಇದು ನಾನು ಹಂಗೆ ದುಡ್ದೆ ಹಿಂಗೆ ದುಡ್ದೆ. ಅವ್ರು ದುಡ್ದಿರೋದು ಯಾರೂ ಇಲ್ಲ, 3 ಕಾಸು ದುಡ್ದಿಲ್ಲ. ದುಡ್ದಿರೋರು ಹರೀಶ್ ಗೌಡರು, GT ದೇವೇಗೌಡರು, ನಮ್ಮ ಚಿಕ್ಕಮಾದವರು ಶಾಸಕರು ಸೋತವ್ರು ಅವರು ಇಬ್ಬರೂ ಅವರೇ ದುಡ್ದಿರೋದು ಜಾಸ್ತಿ. ಇವ್ರದ್ದೆಲ್ಲ ಬೋಗಸ್ ನ್ಯೂಸು. ಸರ್, ಈಗ ಪ್ರಜ್ವಲ್ ರೇವಣ್ಣ ಅವರು ಯಾವ ಕಾರಣಕ್ಕೋಸ್ಕರ ಹುಣಸೂರನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ, ಮತ್ತು ಈ ಬಗ್ಗೆ ಪಕ್ಷದ ಮುಖಂಡರ ಗಮನಕ್ಕೆ, ಅಂದರೆ ಹುಣಸೂರನ್ನು ಹೊರತುಪಡಿಸಿ ಈಗ HD ಕುಮಾರಸ್ವಾಮಿ ಅವರಿರ್ಬೋದು ಅಥವಾ ರೇವಣ್ಣ ಅವರಿರ್ಬೋದು, ಅವ್ರ ಗಮನಕ್ಕೆ ತಂದು ಏನಾದ್ರು ಬಂದಿದ್ದಾರಾ ಅಥವಾ ಯಾಕೆ ಈ ಒಂದು ಓಡಾಟವನ್ನು ಮಾಡ್ತಾ ಇದ್ದಾರೆ? ಈ ತಾಲೂಕಿನಲ್ಲಿ JDS ಕಾರ್ಯಕರ್ತರು ಗಟ್ಟಿಯಾಗಿರೋದ್ರಿಂದ ಅವರು ಈ ತಾಲೂಕನ್ನ ಆಯ್ಕೊಂಡಿರ್ಬೋದು ಅಂತ ನನಗೆ ಅನಿಸುತ್ತೆ. ನಾವು GT ದೇವೇಗೌಡರ ಮೂಲಕ ಅವರು ನಮ್ಮ ಪಾರ್ಟಿಯ ಯಾವುದೇ ಕಾರ್ಯಕರ್ತರ ಗಮನಕ್ಕೆ ತಾರದೇ ತಾಲೂಕಿಗೆ ಪ್ರವೇಶ ಕೊಟ್ಟಾಗ ನಮ್ಮ ನಾಯಕರಾದ GT ದೇವೇಗೌಡರ ಮೂಲಕ ನಾವು ಹೈಕಮಾಂಡ್ಗೂ ಕೂಡ ತಿಳಿಸಿದ್ದೇವೆ. ಮೈಸೂರಿನಲ್ಲಿ ನಡೆದಂಥ ಸಭೆಯಲ್ಲಿ ಸಾರಾ ಮಹೇಶ್ ಅವರ ಚೌಟ್ರಿ ನಡೆದಾಗ ಅಲ್ಲೂ ಕೂಡ ಕುಮಾರಣ್ಣವ್ರ ಗಮನಕ್ಕೆ ತಂದಿದ್ದೇವೆ. ಹುಣಸೂರಿನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲೂ ಕೂಡ ಹೈಕಮಾಂಡ್ ಗಮನಕ್ಕೆ ಈ ಅವರು ಬರ್ತಾ ಇರ್ತಕ್ಕಂಥ ತಾಲೂಕಿಗೆ ಬರ್ತಾ ಇರ್ತಕ್ಕಂಥ ವಿಚಾರಗಳನ್ನು ತಿಳಿಸಿದ್ದೇವೆ. ನಾವು ತಾಲೂಕಿನ ಯಾವುದೇ ಪ್ರಮುಖ ಕಾರ್ಯಕರ್ತರಿಗೆ ಅರಿವಿಲ್ಲ, ತಾಲೂಕು ಜನತಾದಳಕ್ಕೆ ಅರಿವಿಲ್ಲ. ಹೀಗಾಗಿ ಬರ್ತಾ ಇರ್ತಕ್ಕಂಥ ನಾವು ಹಲವು ಬಾರಿ ತಿಳಿಸಿದ್ರು ಕೂಡ ಅವರು ಮತ್ತೆ ಬಂದು ಕಾರ್ಯಕರ್ತರನ್ನ ಯಾರನ್ನೂ ಕೂಡ ಟಚ್ ಮಾಡ್ದೇ ಬೇರೆ ಒಂದು ರೀತಿಯಲ್ಲಿ ಪ್ರವೇಶ ಮಾಡ್ತಕ್ಕಂಥ ನಮ್ಮೆಲ್ಲರಿಗೂ ತುಂಬ ಅಸಮಾಧಾನವಿದೆ. ಇಲ್ಲೇನಿದ್ರು ಕೂಡ ಈ ತಾಲೂಕಿಗೆ GT ದೇವೇಗೌಡರು, ಅವ್ರ ಮನೆಯವರು ಹರೀಶ್ ಗೌಡರು, ಲಲಿತಾ GT ದೇವೇಗೌಡ್ರೆ ನಮಗೆ ನಾಯಕರು, ಚಿಕ್ಕಮಗಳೂರು ನಾಯಕರು ಹೊರತುಪಡಿಸಿದ್ರೆ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ದೇವೇಗೌಡರು ನೀಡ್ತಕ್ಕಂಥ ಸಂದೇಶ, ಕುಮಾರಣ್ಣವ್ರು ನೀಡ್ತಕ್ಕಂಥ ಸಂದೇಶಗಳನ್ನ ನಾವು ಒಪ್ಕೋತೀವಿ. ಆದರೆ ನಾಯಕರು, ನಿಜವಾದ ನಾಯಕರು ಸಂಘಟನೆ ಮಾಡ್ತಿರ್ತಕ್ಕಂಥದ್ದು ತಳಮಟ್ಟದಿಂದ ಎಲ್ಲ ಕಾರ್ಯಕರ್ತರಿಗೂ ಕೂಡ ಬೆಂತಟ್ಟಿ ಉರಿದುಂಬಿಸಿ ಅಧಿಕಾರವಿಲ್ಲದೆ ಹೋದರೂ ಕೂಡ ಪಾರ್ಟಿಯನ್ನು ಗಟ್ಟಿಮುಟ್ಟ ಕಟ್ಟಿದ. ಅದರಿಂದ ಅವರ ಕಟ್ಟಿರ್ತಕ್ಕಂಥ ನಡೆಗೆ ಇವರು ಬಂದು ಅಕ್ರಮವಾಗಿ ಸೇರ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ಖಂಡಿತವಾಗಲಿ ತಾಲೂಕಿನಲ್ಲಿ ಅವಕಾಶವಿಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಸರ್. ಸರಿ, ಒಂದು ಕಡೆ ಪ್ರಜ್ವಲ್ ರೇವಣ್ಣ ಆದರೆ ಮತ್ತೊಂದು ಕಡೆ ಈಗ ಮಾಜಿ ಸಂಸದ ವಿಶ್ವನಾಥ್ ಅವರು ಸಹ ಪಕ್ಷಕ್ಕೆ ಬಂದಿದ್ದಾರೆ. ಸೊ ಅವರು ಸಹ ಅಭ್ಯರ್ಥಿ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಒಂದು ವೇಳೆ ವಿಶ್ವನಾಥ್ ಅವ್ರನ್ನ ಅಭ್ಯರ್ಥಿ ಅಂತೇಳಿ ಹೈಕಮಾಂಡ್ ಅವರು ಹೇಳಿದ್ರೆ ಯಾವ ರೀತಿ ಇರ್ತದೆ ಕಾರ್ಯಕರ್ತರ ಮನಸ್ಥಿತಿ? ಈಗ ಮೊನ್ನೆ ತಾಲೂಕಲ್ಲಿ ಒಂದು ದೊಡ್ಡ 4-5 ಸಾವಿರ ಜನ JDS ಕಾರ್ಯಕರ್ತರ ಸಭೆ ನಡೀತು. ಅಲ್ಲಿವರೆಗೂ ಈ ತಾಲೂಕಲ್ಲಿ 100ಕ್ಕೆ 100 ಹರೀಶ್ ಗೌಡ್ರೆ ಅಧಿಕೃತ ಅಭ್ಯರ್ಥಿ ಅಂತ ಹೇಳಿ ಎಲ್ಲ ಕಾರ್ಯಕರ್ತರ ಭಾವನೆಯಾಗಿತ್ತು. ಎಲ್ಲರೂ ಅದನ್ನು ಅವರ ಮನದಾಳವನ್ನು HD ದೇವೇಗೌಡರ ಮುಂದ್ಗಡೆನೇ ಹೇಳಿದರು. HD ದೇವೇಗೌಡರು ಹೌದು ಹರೀಶ್ ಗೌಡರು ಇಲ್ಲಿ ಗೆಲ್ತಾರೆ, ಅವರೇ ಶಾಸಕರಾಯ್ತಾರೆ, ನಾನು ಅವರು ಕೊಡಿಕಿಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಇಡೀ ರಾಜ್ಯದ 224 ಕ್ಷೇತ್ರಗಳ ಸಮತೋಲನವನ್ನು ಕಾಪಾಡಬೇಕು. ಈ ಸಾರಿ ನಮ್ಮ ಪಕ್ಷ ಅಧಿಕಾರವನ್ನು ವಿಧಾನಸೌಧದ 3ನೇ ಮಾಡಿಲಿ ಹಿಡಿಬೇಕು, ಚಿಕ್ಕಮಾದವ್ರ ಮಂತ್ರಿ ಆಗಬೇಕು, GT ದೇವೇಗೌಡರು ಮಂತ್ರಿ ಆಗಬೇಕು ಅಂತ ಹೇಳಿ ಹರೀಶ್ ಗೌಡ್ರನ್ನ ಮತ್ತು ಕಾರ್ಯಕರ್ತರನ್ನ ಸಮಾಧಾನ ಮಾಡಿ ಅವತ್ತು ಬಹುತೇಕ ಈ ತಾಲೂಕಿನ 100ಕ್ಕೆ 100 ಎಲ್ಲ ಕಾರ್ಯಕರ್ತರ ಮನಸ್ಸಲ್ಲಿ ಏನಿತ್ತು, ಅವರ ಕೂಗು ಏನಿತ್ತು, ಆ ಕೂಗಿಗೆ ಅವತ್ತು ತೆರೆ ಎಳೆದ್ರು. ಹರೀಶ್ ಗೌಡ, ನಿನಗೆ ಭವಿಷ್ಯ ಇದೆಯಪ್ಪ, ನೀನು ಮುಂದೆ ಶಾಸಕ ಆಯ್ತೀಯೇ, ಮಂತ್ರಿ ಆಯ್ತೀಯೇ, ನಿನ್ನ ಪಕ್ಷದಲ್ಲಿ ಏನು ನಿನಗೆ ಸ್ಥಾನಮಾನವನ್ನು ಕೊಡಬೇಕು, ನೀನು ಮಾಡಬೇಕು ಅಂತೇಳಿ ಅವ್ರನ್ನ ಅವರ ತೊಡೆ ಮೇಲೆ ಕುಂಡ್ರಿಸ್ಕೊಂಡು ತಮ್ಮ ಮಗು ಟೈಪ್ ಹೇಳಿ ಅವ್ರನ್ನ ಕನ್ವಿನೆನ್ಸ್ ಮಾಡಿದಾಗ ಹುಣಸೂರು ತಾಲೂಕಿನ MLA ಅಭ್ಯರ್ಥಿಯ ವಿಚಾರ ಅವತ್ತು ಕೊನೆಯಾಯಿತು. ಮತ್ತು ಇಲ್ಲಿ ಪ್ರಜ್ವಲ್ ರೇವಣ್ಣವರು ಬರುವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಅಂದರೆ ಇನ್ನೊಂದು ವಿಚಾರ ಇದೆ. ಒಂದೇನಿದೆ ಅಂತ ಅಂದರೆ ವಿಶ್ವನಾಥ್ ಅವರು ಕ್ಯಾರ್ನಗರದಲ್ಲಿ ಸಮಾವೇಶ ಮಾಡಿ ಅವ್ರ ಪಾರ್ಟಿಗೆ ಸೇರಿಸಿದ್ರೆ ಅವ್ರ ತಾಲೂಕು ಅನ್ಬೋದು, ಮೈಸೂರಲ್ಲಿ ಮಾಡಿದ್ರೆ ಅವ್ರ ಜಿಲ್ಲೆ ಅನ್ಬೋದು, ಬೆಂಗಳೂರಲ್ಲಿ ಮಾಡಿದ್ರೆ ರಾಜ್ಯ ಮಟ್ಟದ ನಾಯಕರು ಅನ್ಬೋದು. ಆದರೆ ಹುಣಸೂರಲ್ಲಿ ಮಾಡ್ತಾ ಇರೋದ್ರಿಂದ ಹೈಕಮಾಂಡ್ ಆಲೇ ಮಾನಸಿಕವಾಗಿ ವಿಶ್ವನಾಥ್ ಅವರೇ ಕ್ಯಾಂಡಿಡೇಟು ಅಂತೇಳಿ GT ದೇವೇಗೌಡರು, ಚಿಕ್ಕಮಾದವರು, ದೇವೇಗೌಡರೇ ಅತ್ಯಂತ ದೊಡ್ಡ ನಾಯಕರು ಅವರೇ ತೀರ್ಮಾನ ಮಾಡಿದ ಮೇಲೆ ಪ್ರಜ್ವಲ್ ರೇವಣ್ಣ ಅವರು ಬರೋದ್ರಲ್ಲಿ ಅದಕ್ಕೆ ಬೆಲೆನೂ ಇಲ್ಲ, ಅರ್ಥನೂ ಇಲ್ಲ. ಮೊನ್ನೆ ನಡೆದಂಥ ಕಾರ್ಯಕ್ರಮಕ್ಕೂ JDSಗೂ ಯಾವುದೇ ಸಂಬಂಧನೂ ಇಲ್ಲ ಅಂತ ಹೇಳ್ತೀನಿ. ಇದು ಹುಣಸೂರು JDS ಕಾರ್ಯಕರ್ತರ ಮನದಾಳದ ಮಾತು. ಹೈಕಮಾಂಡ್ ಯಾರು ಅಭ್ಯರ್ಥಿ ಅಂತ ಸೂಚಿಸ್ತಾರೆ ಅವರಿಗೆ ಪಕ್ಷದ ಪರವಾಗಿ ನಾವು ಕೆಲಸವನ್ನು ಮಾಡ್ತೇವೆ. ಇದರ ಜೊತೆಗೆ ವಿಶ್ವನಾಥ್ ಅವರು ಆಗ್ಬೋದು ಅಥವಾ ಹರೀಶ್ ಗೌಡ ಆಗ್ಬೋದು. ಆದರೆ ಪ್ರಜ್ವಲ್ ರೇವಣ್ಣ ಅವರು ಈ ಒಂದು ಕ್ಷೇತ್ರದಲ್ಲಿ ಯಾವ ಕಾರ್ಯಕರ್ತರ ವಿಶ್ವಾಸವನ್ನು ತೆಗೆದುಕೊಂಡಿಲ್ಲ, ಮತ್ತು ಅಧ್ಯಕ್ಷರನ್ನಾಗಲಿ ಯುವ ಅಧ್ಯಕ್ಷರನ್ನಾಗಲಿ ಯಾರನ್ನೂ ಸಹ ಭೇಟಿ ಮಾಡಿಲ್ಲ. ತಮ್ಮ ಪಾಡಿಗೆ ತಾವು ಒಂದು ಯುವ ಪಡೆಯನ್ನು ಕಟ್ಟಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಪಕ್ಷಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಸ್ಪಷ್ಟ ಮಾತುಗಳನ್ನು ತಾಲೂಕು ಅಧ್ಯಕ್ಷರು ಮತ್ತು ಯುವ ಘಟಕದ ಅಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ರೇವಣ್ಣ ಅವರ ಮಾತಿಗೆ ಯಾವುದೇ ರೀತಿಯಂಥ ಬೆಲೆಯನ್ನು ಕೊಡಬೇಡಿ, ಅದು ಪಕ್ಷದ ಹೇಳಿಕೆ ಅಲ್ಲ, ಅವರ ವೈಯಕ್ತಿಕ ಹೇಳಿಕೆ ಅನ್ನೋದು ಇವರೆಲ್ಲರ ಒಟ್ಟಾರೆ ಅಭಿಪ್ರಾಯವಾಗಿದೆ.
ಕ್ಯಾಮರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು. ಸಹಜವಾಗಿ ನಮ್ಮ ಪ್ರತಿನಿಧಿ ರಾಮ್ ಅವರ ಜೊತೆಗೆ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಬಹಳಷ್ಟು ಜನ ಹೇಳಿದ್ದಂತಂದ್ರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ನಾವು ಮಣೆ ಹಾಕೋಲ್ಲ, ನಾವೇನಿದ್ರು ಹರೀಶ್ ಗೌಡರು ಅಥವಾ GT ದೇವೇಗೌಡರ ಕುಟುಂಬ ಅಥವಾ ಅವ್ರು ಹೇಳಿದಂತಹ ಮಾತಿಗೆ ಮಣೆ ಹಾಕ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ಆದರೆ ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಕೂಡ ತಮ್ಮ ಒಂದು ದೊಡ್ಡ ಮಟ್ಟದಲ್ಲಿ ಯುವ ಪಡೆಯನ್ನ ಕಟ್ಕೊಂಡು ಅಲ್ಲಿ ಓಡಾಡ್ತಾ ಇದ್ದಂಥದ್ದು, ಅವರಿಗೂ ಕೂಡ ಬಹಳಷ್ಟು ಜನರ ಒಂದು ಸಪೋರ್ಟ್ ಇರುವಂಥದ್ದು ಕೂಡ ಹುಣಸೂರಿನಲ್ಲಿ ಏನು ಮುಚ್ಚಿಟ್ಟಿರುವಂತಹ ವಿಚಾರ ಅಲ್ಲ. ಆದರೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳಿಂದ ಅಥವಾ ಕ್ರಿಯೇಟ್ ಆಗ್ತಾ ಇರುವಂತಹ ಗೊಂದಲಗಳನ್ನ ಪಕ್ಷ ಯಾವ ರೀತಿಯಾಗಿ ಸರಿಪಡಿಸುತ್ತೆ, ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ಮುಂದಿನ ನಡೆ ಏನು ಅನ್ನುವಂಥದ್ದು ಕೂಡ ಸಹಜವಾಗಿ ಈಗ ಕುತೂಹಲವನ್ನ ಕೇಳಿಸಿರುವಂತಹ ವಿಚಾರ. ಅಂದ್ರೆ ರಾಜಕೀಯದಲ್ಲಿ ಬಹಳ ಮಹತ್ವಾಕಾಂಕ್ಷೆಯನ್ನು ಅವರು ಹೊಂದಿರುವಂತಹ ಕಾರಣದಿಂದಾಗಿ ಮುಂದೆ ಅವರು ಏನಾದ್ರು ಸ್ಪರ್ಧಿಸಲೇಬೇಕು ಅಂತ ಆದ್ರೆ ಅಥವಾ ಮುಂಬರುವಂತಹ ದಿನಗಳಲ್ಲಿ ಸ್ಪರ್ಧಿಸಬೇಕು ಅಂತ ಅಂದ್ರೆ ಯಾವ ಕ್ಷೇತ್ರವನ್ನ ಅವರು ಆಯ್ಕೆ ಮಾಡ್ಕೊಳ್ಬಹುದು, ಯಾವ ಕಡೆಗೆ ಅವರ ಪಯಣ ಅನ್ನುವಂಥದ್ದು ಬಹಳ ಕುತೂಹಲನ ಕೇಳಿಸಿರುವಂತಹ ವಿಚಾರ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.